ಈಗ ನಾವು ಬರೀ ದರ್ಶನದ ನೋಡೋದಾದ್ರೆ ಸರ್, ಅಲ್ಲಿ ಒಂದು ಚೇರ್ ನಮಗೆ ಗೊತ್ತಿಲ್ಲ, ಚೇರ್ ಇರ್ತಾವ ಅಲ್ಲಿ ಚೇರು, ಆಮೇಲೆ ಅಲ್ಲಿ ಕಾಫಿ ಸಿಗುತ್ತಾ, ಮಗ್ಗಿದೆ, ಮಗ್ ಬೇರೆ, ಮತ್ತು ಕಾಫಿ ಮತ್ತು ಸಿಗರೇಟು. ಅವ್ರು ಅಂಡರ್ ಟ್ರಯಲ್ ಪ್ರಿಸ್ನರ್ಗಳಿಗೇನು ಅಂತಂದರೆ ಅವ್ರಿಗೆ ಯಾವುದೇ ಥರವಾದಂತಹ ಅವ್ರ ಬಟ್ಟೆಗಳ ಮೇಲೆ ಅವ್ರಿಗೆ ಅಧಿಕಾರ ಇಲ್ಲ, ಯಾವ ಬಟ್ಟೆ ಬೇಕಾದ್ರೆ ಹಾಕೋಬೋದು. ಅವ್ರ ಶೂಗಳ ಮೇಲೆ ಇವ್ರಿಗೆ ಯಾವುದೇ ಅಧಿಕಾರ ಇಲ್ಲ, ಯಾವ್ದು ಬೇಕಾದ್ರೆ ಹಾಕೋಬೋದು. ಮೊದಲು 16 ದಿವಸ ಹೋಗ್ಬೇಕು, ಹಿಂಗೆ ಅಲ್ಲೇ ಕೂತ್ಕೋಬೇಕು. ಹಿಂಗೆ ಒಂಥರ ಲೈನಾಗೆ ನಮ್ಮ ಸ್ಕೂಲಲ್ಲಿ ಕೂತ್ಕೋತಿದ್ದೋ ನೋಡಿ, ಪ್ರೈಮರಿ ಸ್ಕೂಲಲ್ಲಿ ನೆಲದ ಮೇಲೆ ಕೈ ಕಡೆ ಕೊಟ್ಕೊಂಡು ಚಪ್ಪಾಳೆ ಕಾರ ಹಾಕೊಂಡು ಹಿಂಗೆ ಕೂತ್ಕೋಬೇಕು. 16 ದಿವಸ ಹಿಂಗೆ ಕೂತ್ಕೋ ಅಷ್ಟೊತ್ತಿಗೆ ನನ್ನ ಲೆಕ್ಕದಲ್ಲಿ ಅವನು ಅರ್ಧ ಹತ್ತತ್ರ ಮುಕ್ಕಾಲು ಭಾಗ ನಿಮ್ಮೆ ತಲುಪಿಟ್ಟಿರ್ತಾನೆ ಅವನು. ಡಿಸ್ಕೋತಾರೆ ಅನ್ನುವಂಥ ಜಾಸ್ತಿ ಅಪವಾದ. ಅಲ್ಲಿ ಬ್ಯಾಡಿ ಸರ್, ಇಲ್ಲಿ ಇರಿಸ್ಬೇಡಿ ಸರ್ 16 ದಿವಸ, ನಿಮ್ಮ ಪಾದ ಅಂತೀನಿ. ಅದೇನು ನಿಮ್ಗೆ ದಕ್ಷಿಣೆ ಕೊಟ್ಬಿಡ್ಬೇಕು ಹೇಳಿ, ನಾನು ತರಿಸ್ಕೊಟ್ಬಿಡ್ತೀನಿ. ಈಗ ನೀವೇನಾದರೂ ಹಿಂದಿನ ಜನ್ಮದಲ್ಲಿ ಏನಾದರೂ ಅವನು ಏನಾದರೂ ಯಮಧರ್ಮರಾಯ, ನೀನು ಜೈಲರಾಗೇ ಹೋಗ್ಬೇಕು, ನೀನು ಈ ಕೆಲಸ ಮಾಡಬೇಕು ಅಂತ ಏನಾದ್ರು ಅಲ್ಲೂ ಪಾಪ ಮಾಡಿದರೆ ಆ ಕೆಲಸಕ್ಕೆ ಹೋಗ್ಬೇಕದ. ಸಿಕ್ಕಾಬಟ್ಟೆ ಸ್ಟ್ರೆಸ್ಫುಲ್ ಜಾಬ್ ಅಲ್ಲಿ. ಜೈಲ್ ಅಂದರೆ ನಾವು ಆ್ಯಕ್ಚುಲಿ ಏಕಾಂತದಲ್ಲಿ ಇಡಬೇಕು ಮತ್ತು ಅವ್ರು ಸುಧಾರಣೆ ಆಗಿ ಬರಬೇಕು ಅಂತ ಒಂದು ನಮ್ಮಂಥ ಅಮಾಯಕ ಜನಸಾಮಾನ್ಯರಿಗೆ ಒಂದು ಕಲ್ಪನೆ ಇದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ SK ಉಮೇಶ್ ಸರ್, ನಿವೃತ್ತ SP. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಇವತ್ತು ನಾವು ಮಾತಾಡ್ತಾ ಇರೋದೇನೆಂದರೆ ಒಂದು ಕಮಾನ್ ಎತ್ತೋದ್ರ ಬಗ್ಗೆ. ನಿಮ್ಮಿಂದನೇ ಕಲ್ತಿರೋದು ನಾನು ಆ ವರ್ಡು. ಕಮಾನ್ ಎತ್ತೋದು, ಪಸ್ಸರ್ ಮಾಡೋದು, ಬ್ಯಾಟಿಂಗು, ಫೀಲ್ಡಿಂಗು ಇದೆಲ್ಲ. ಇವತ್ತು ಕಮಾನ್ ಎತ್ತಿದ್ದಾರೆ. ಯಾರನ್ನ ಕಮಾನ್ ಎತ್ತಿದ್ದಾರೆ? ದರ್ಶನ್ ಆ್ಯಂಡ್ ಗ್ಯಾಂಗ್ನ ಕಮಾನ್ ಎತ್ತಿದ್ದಾರೆ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತು, ಒಂದು ಫೋಟೋ ವೈರಲ್ ಆಯಿತು. ವಿಲ್ಸನ್ ಗಾರ್ಡನ್ ನಾಗ ಮತ್ತು ಇನ್ನೂ ಒಂದು 3 ಜನ ರೌಡಿಗಳು ಜೊತೆ ಕೂತ್ಕೊಂಡು ರೆಸಾರ್ಟ್ ಥರ ಒಂದು ಅಟ್ಮಾಸ್ಫಿಯರ್ಲಿ ಕೂತ್ಕೊಂಡು ಸಿಗರೇಟ್ ಹೊಡ್ಕೊಂಡು ಕಾಫಿ ಕುಡ್ಕೊಂಡು ಕೂತ್ಕೊಂಡಿದ್ದು ಮತ್ತು ಮೊಬೈಲ್ ಫೋನಲ್ಲಿ ವಿಡಿಯೋ ಕಾಲ್ ಮಾಡಿದ್ದು ಕೂಡ ವೈರಲ್ ಆಯಿತು. ಹೀಗಾಗಿ ಅವ್ರನ್ನ ಎತ್ತಂಗಡಿ ಮಾಡಲಾಗಿದೆ ಮತ್ತು ಅಲ್ಲಿನ ಸೂಪರಿಂಟೆಂಡೆಂಟ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಇವ್ರನ್ನೆಲ್ಲ ಕೂಡ ಅಲ್ಲಿಂದ ಟ್ರಾನ್ಸ್ಫರು, ಅಮಾನತು, ಹೀಗೆ ಸಾಕಷ್ಟು ನಡೆದಿದೆ ಸರ್. ಸೊ ಈ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ಸರ್, ಈ ಒಂದು ಘಟನೆ ಬಗ್ಗೆ, ಅಂದರೆ ಇದು ಏನು, ಈ ಒಂದು ಜೈಲೊಳಗಡೆ ಏನು ನಡೆದಿದೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ ಸರ್, ಸಾಮಾನ್ಯವಾಗಿ ಏನಾಗುತ್ತೆ, ಯಾರೇ ಒಬ್ಬ ಆರೋಪಿತನನ್ನು ನಾವು ದಸ್ತಗಿರಿ ಮಾಡಿ ತನಿಖೆಯೆಲ್ಲ ಮುಗಿದು ನಾವೇನು ಪೊಲೀಸ್ ಕಸ್ಟಡಿಗೆ ತೊಗೊಂಡಿರ್ತೀವಲ್ಲ, ಆ ಕಸ್ಟಡಿಗೆ ತೊಗೊಂಡಿರ್ತಕ್ಕಂಥ ಅವಧಿ ಮುಗಿದ ತಕ್ಷಣವೇ ಮ್ಯಾಜಿಸ್ಟ್ರೇಟ್ ಮುಂದೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಮಾಡಾದ್ಮೇಲೆ ಅವ್ರು ಇಮಿಡಿಯೇಟಾಗಿ JC ಕೊಟ್ಬಿಡ್ತಾರೆ, ಜುಡಿಷಿಯಲ್ ಕಸ್ಟಡಿಗೆ. ಈಸ್ ಅಂಡರ್ ಈಸ್ ಕಸ್ಟಡಿ. ಮ್ಯಾಜಿಸ್ಟ್ರೇಟ್ ಅವ್ರ ಕಸ್ಟಡಿಗೆ ಹೋಗ್ಬಿಡ್ತಾನೆ ಅವನು. ಕರೆಕ್ಟ್. ಅವರು ಕಸ್ಟಡಿಗೆ ಅಂದರೆ ಜೈಲಿಗೆ ಇಡ್ತಾರೆ. ಇನ್ನೆಲ್ಲೂ ಬೇರೆ ಇಡೋಕ್ಕಾಗಲ್ವಲ್ಲ, ಅದಕ್ಕೊಂದು ಸರ್ಕಾರದ ಜೈಲು ಅಂತ ಇದೆ. ಆ ಜೈಲಲ್ಲಿ ಒಂದು ಸುರಕ್ಷಿತವಾಗಿಡ್ರಪ್ಪ ಅಂದ್ಬಿಟ್ಟು ಅಂತ ಅಲ್ಲಿ ಇಡ್ತಾರೆ. ಇಟ್ಟಾದ್ಮೇಲೆ ಏನಾಗುತ್ತೆ, ಅಲ್ಲಿ ಇಡಬೇಕಾದಂಥ ವ್ಯವಸ್ಥೆ ಅಲ್ಲಿ ಒಳಗಡೆ ಹೋಗ್ಬಿಟ್ಟಾದ್ಮೇಲೆ ಏನಾಗ್ತದೆ ಅಂದರೆ, ನಮ್ಮದು ಟೋಟಲಿ ವಿ ಲಾಸ್ಟ್ ಅವರ್ ಕಂಟ್ರೋಲ್. ನಮ್ದು ಯಾವುದೇ ಥರವಾದಂಥ ನಮ್ದು ಯಾವುದೇ ಥರವಾದಂಥ ಕಂಟ್ರೋಲ್ ಇರೋದಿಲ್ಲ ಅವ್ರ ಮೇಲೆ. ಅಕಸ್ಮಾತ್ ಒಂದು ವೇಳೆ ಏನಾದ್ರೂ ಅವ್ರ ಮೇಲೆ ನಾವು ಅವ್ರ ಮೇಲೆ ನಾವು ಮಾತಾಡಿಸ್ಬೇಕು, ಇನ್ನು ತನಿಖೆಗೆ ಪೂರ್ವಕವಾದ ಕೆಲವಷ್ಟು ವಿಚಾರಗಳು ಮಾತಾಡಬೇಕು ಅಂದರೆ ಹಾಗೆ ಹೋಗಿ ಮಾತಾಡೋಕ್ಕೂ ಆಗಲ್ಲ. ನಾವು ಮತ್ತೆ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಒಂದು ಅಪ್ಲಿಕೇಶನ್ ಹಾಕಿ ಅವರು ಪರ್ಮಿಷನ್ ತೊಗೊಂಡು, ಆರ್ಡರ್ಸ್ ತೊಗೊಂಡು ನಾವು ಅವ್ರನ್ನ ಅಲ್ಲೇ ಕ್ವಶನ್ ಮಾಡಬೇಕು. ಈ ವಿಚಾರದಲ್ಲಿ ಕೆಲವಷ್ಟೆಲ್ಲ ನಮ್ಗೆ ಇನ್ನೂ ಭಾಳ ಸಂಶಯಗಳಿದ್ದಾವೆ. ಈ ವಿಚಾರಗಳ ಬಗ್ಗೆ ನಾವು ಅಲ್ಲಿ ಅವ್ರನ್ನ ಮಾತಾಡಿಸ್ಬೇಕು, ನಾವು ಇಷ್ಟು ಸ್ವಲ್ಪ 1 ಗಂಟೆ ಅಂದ್ಬಿಟ್ಟು ಅಂತ ಪರ್ಮಿಷನ್ ತೊಗೊಂಡ್ರೆ ಪರ್ಮಿಟೆಡ್ ಅಂತ ಹೇಳ್ತಾರೆ. ಆವಾಗ ಅದನ್ನು ತೊಗೊಂಡೋಗಿ ಜೈಲವ್ರು ಕೊಟ್ಟರೆ ಮಾತಾಡೋಕೆ ಅವಕಾಶ ಮಾಡಿಕೊಡ್ತಾರೆ. ದಿಸ್ ಈಸ್ ದ ಲೀಗಲ್ ಪ್ರೊಸೀಜರ್ ಆಫ್ ಎನ್ ಅಪ್ರೋಚ್ ಟು ಎನ್ ಅಂಡರ್ ಟ್ರಯಲ್ ಪ್ರಿಸ್ನರ್ ಹೋಗುವಂಥದ್ದು. ಇಲ್ಲ ನಮ್ಮದೇ ಆದಂಥ ರ್ಯಾಪೋರ್ಟ್ ಇದೆ, ಜೈಲು ಸೂಪರ್ಡೆಂಟ್ ಎಲ್ಲ ನಮ್ಗೆ ಚೆನ್ನಾಗಿ ಪರಿಚಯ ಇದ್ದಾರೆ, ನಮ್ಮ ಬಗ್ಗೆ ಇದು ಗೊತ್ತಿದೆ ಅವ್ರಿಗೆ. ಆ ಕಾರಣಕ್ಕೆ ಯಾರಾದರೂ ಒಬ್ಬರನ್ನ ಮಾತಾಡಿಸ್ಬೇಕು ಒಳಗಡೆ ಅಂತ ಅಂದಾಗ ಅವ್ರು ಯಾರು ತರಲೆಗಿರಲೇ ಏನು ಮಾಡಲಿಲ್ಲ. ನಾವು ಬರೋದಿಲ್ಲ ರೀ, ಹಂಗೆಲ್ಲ ಅವ್ರು ಕರೆದ್ರೆ ನಾವು ಬರೋದಿಲ್ಲ ಅಂತ ಅಂದ್ಬಿಟ್ಟು ಅಂತ ಹೇಳುವಂಥವ್ರನ್ನ ಕರ್ಸಲ್ರ ಅವರು. ಅವ್ರು ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದ್ದರೆ ರ್ಯಾಪೋರ್ಟ್ ಈ ಮನುಷ್ಯ ಬಂದರೆ ಯಾರು ಏನು ಅವ್ರೇನು ತಲೆಬಿಸಿ ಮಾಡ್ಕೊಳ್ಳಲ್ಲ, ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಾರೆ ಅನ್ನೋದು ಜೈಲು ಸೂಪರ್ಡೆಂಟ್ ಅವರು ಬರುತ್ತೆ. ಅದಾದಮೇಲೆ ಅಲ್ಲಿರ್ತಕ್ಕಂಥ ಸಜಾ ಕೈದಿಗಳಿದ್ದಾರಲ್ಲ ಅವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದರೆ ಸಜಾ ಕೈದಿಗಳೇ ಎಲ್ಲ ಅಂಡರ್ ಟ್ರಯಲ್ ಪ್ರಿಸ್ನರ್ ಜೊತೆ ಕಂಟಿನ್ಯೂಸ್ ಆಗಿ ಅವರು ಒಡನಾಟ ಇರ್ತಾರೆ. ಒಳಗಡೆ ಇರ್ತಕ್ಕಂಥವ್ರು ಅವ್ರಿಗೆ ಆಲ್ಮೋಸ್ಟು ಬಂದು ಹೋಗ್ತಕ್ಕಂಥ ಎಲ್ಲ ರೌಡಿಗಳ, ಎಲ್ಲ ಎಬಿಚುವಲ್ ಅಫೆಂಡರ್ಗಳನ್ನ ಹೆಸರುಗಳು ಅವ್ರು ಆಗಲೇ ಗೊತ್ತಿರ್ತದೆ. ಯಾಕೆಂದ್ರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಕನ್ವಿಕ್ಟೆಡ್. ಈ ಅಂಡರ್ ಟ್ರಯಲ್ ಪ್ರಿಸ್ನರ್ಗಳು ಹಲವಾರು ಸಾರಿ ಬರ್ತಾರೆ, ಬೇಲ್ ತಗೋತಾರೆ, ಮತ್ತೆ ಕೇಸ್ ಹೋಗುತ್ತೆ, ಮತ್ತೆ ಒಳಗೆ ಬರ್ತಾರೆ, ಮತ್ತೆ ಅಫೆನ್ಸ್ ಮಾಡ್ತಾರೆ. ಈ ಥರದವರು ರೆಗ್ಯುಲರ್ ಆಗಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸರ್.
ಅದರಿಂದ ಏನಾಗುತ್ತೆ ಈ ಥರ ಗೊತ್ತಾದಾಗ ಅವ್ರಿಗೆ ಕೆಲವಷ್ಟು ಜನ ಎಲ್ಲ ಭಾಳ ಇಂಪಾರ್ಟೆಂಟ್ ಅನ್ನಿಸ್ತದೆ ಅವ್ರಿಗೆ, ಯಾರ್ಯಾರು ಏನೇನು ಮಾಡ್ತಾವ್ರು ಇವರು ಅದನ್ನೆಲ್ಲ ತಿಳ್ಕೊತಾರೆ. ಈ ಮನುಷ್ಯ ರೌಡಿ ಅಂದರೆ ಎಷ್ಟು ಗಟ್ಟಿತನ, ಎಷ್ಟು ಗಟ್ಟಿಗ ಇವನು ಹೆಂಗೆ ಈ ಏರಿಯಾದಲ್ಲಿ ಈ ಕೆಲವಷ್ಟು ಜನದ್ದು ಯಾರ್ಯಾರು ಬೇಕೋ ಅವ್ರದ್ದು ಮಾತ್ರ ಗ್ಯಾಂಗ್ಸ್ಟರ್ಸ್ಗಳನ್ನ ಅವರು ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ಅದರ್ ದೆನ್ ದಿಸ್ ಪೊಲೀಸ್ ತಿಳ್ಕೊಳ್ಳುತ್ತಾರೆ, ಅವ್ರು ತಿಳ್ಕೊಳ್ಳೋಕೆ ಹೋಗಲ್ರು. ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಪೊಲೀಸ್ ಜಾಬ್. ಅಲ್ಲಿ ಪೊಲೀಸ್ ಕೆಲಸ ಅಲ್ಲಿ ಏನು ಇಲ್ವೇ ಇಲ್ಲ ಒಳಗಡೆ. ಟೋಟಲಿ ಡಿಫ್ರೆಂಟ್ ಜಾಬ್ ಅವ್ರದ್ದು. ಮನುಷ್ಯರನ್ನ ಮ್ಯಾನೇಜ್ ಮಾಡುವಂಥದ್ದು, ಅವ್ರ ಎಮೋಷನ್ಗೆ ತಕ್ಕಂತೆ ಇವ್ರು ಆ್ಯಕ್ಟ್ ಮಾಡುವಂಥದ್ದು, ಮತ್ತು ಅವ್ರನ್ನ ಏನು ಮಾಡದೆ ಅದ್ಬಸ್ತಲ್ಲಿ ಇಟ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಅವರಲ್ಲಿ ಅದನ್ನು ವಾರ್ಡನ್ಗಳು ಮಾಡ್ತಾರೆ. ಜೈಲ್ ವಾರ್ಡನ್ಸ್ ವಿತ್ ದ ಹೆಲ್ಪ್ ಆಫ್ ಸಜಾ ಕೈದಿ. ಸಜಾ ಕೈದಿಗಳು ಸಪೋರ್ಟ್ ತಗೋತಾರೆ. ಇವ್ರು ಹೇಳ್ದಂಗೆ ಸಜಾ ಕೈದಿಗಳು ಕೇಳ್ತಾರೆ. ವಾರ್ಡನ್ಸು ಮತ್ತು ಇವ್ರು ಏನು ಹೇಳ್ತಾರೋ ಅವ್ರ ಕೆಳಗಡೆನೇ ಸಜಾ ಕೈದಿಗಳಿರೋದ್ರಿಂದ ಅವರು ಏನಾದರೂ ಯಾರನ್ನಾದ್ರೂ ಅಕಸ್ಮಾತ್ ಗಿಂಚಲಿ ಹೊಡೆದ್ರೆ ಅವ್ರಿಗೊಂದು ಸ್ವಲ್ಪ ಎಲ್ಲ ಅದ್ಬಸ್ತಲ್ಲಿ ಇರ್ತಕ್ಕಂಥ ಕೆಲಸ ಎಲ್ಲನೂ ಅವರು ಸೇರ್ಕೊಂಡು ಮಾಡ್ತಾರೆ ಜೈಲಲ್ಲಿ. ಅದು ಮಾಡಲೇಬೇಕದು. ಯಾಕೆಂದರೆ ಕಮ್ಮಿ ಜನಸಂಖ್ಯೆ ಇರೋದ್ರಿಂದ, ಕಮ್ಮಿ ಸ್ಟಾಫ್ ಇರೋದ್ರಿಂದ ಈ ಥರ ಅಲ್ಲಿ ಒಳಗಡೆ ಇರ್ತಕ್ಕಂಥ ಒಳ್ಳೆ ಸಜಾ ಕೈದಿಗಳನ್ನ ತಗೊಂಡು ಇದನ್ನೆಲ್ಲ ಮಾಡೋದ್ರಿಂದ ತಪ್ಪೇನಿಲ್ಲ. ದಟ್ ಈಸ್ ಆಲ್ಸೋ ಅವರು ಗುಡ್ ಅಟ್ಮಾಸ್ಫಿಯರ್ ಆ್ಯಕ್ಚುಲಿ. ಆ ಥರ ಮಾಡೋದ್ರಿಂದ ಅದೇನು ಒಂಚೂರು ಸಮಸ್ಯೆ ಆಗೋದಿಲ್ಲ. ಒಳಗಡೆ ಈ ಥರ ನಡೀತಾ ಇರ್ತದೆ. ಅಲ್ಲಿ ಒಳಗಡೆಗೆ ಹೋದಾಗ ಏನಾಗುತ್ತೆ, ಕನ್ವಿಕ್ಟೆಡ್ ಭಾಳ ಕಮ್ಮಿ ಇರ್ತಾರೆ. ತುಂಬ ಅಂತ ಅಂದರೆ ನನ್ನ ಲೆಕ್ಕದಲ್ಲಿ ಒಂದು 5-6% ಇರ್ತಾರೆ ಅಷ್ಟೇ. ಮ್ಯಾಕ್ಸಿಮಮ್ 10 ರೀಚ್ ಆಗಲ್ಲ. ಇಡೀ ಪ್ರಿಸನ್ 5,000ದಲ್ಲಿ ನನ್ನ ಲೆಕ್ಕ ಒಂದು 120 ಜನ 130 ಜನ ಸಿಗ್ಬೋದು ಅಷ್ಟೇ. 150 ಡೌಟೇ ಸಿಗುವಂಥದ್ದು. ಇಷ್ಟೇ ಜನ ಕನ್ವಿಕ್ಷನ್ ಉಳಿದವರೆಲ್ಲ ಅಂಡರ್ ಟ್ರಯಲ್ ಪ್ರಿಸನರ್ಸೇ ಇರ್ತಾರೆ ಟೋಟಲಿ. ಅವ್ರು ಅಂಡರ್ ಟ್ರಯಲ್ ಪ್ರಿಸನರ್ಗಳಿಗೇನು ಅಂತಂದರೆ ಅವ್ರಿಗೆ ಯಾವುದೇ ಥರವಾದಂತಹ ಅವ್ರ ಬಟ್ಟೆಗಳ ಮೇಲೆ ಅವ್ರಿಗೆ ಅಧಿಕಾರ ಇಲ್ಲ, ಯಾವ ಬಟ್ಟೆ ಬೇಕಾದ್ರೂ ಹಾಕೋಬೋದು. ಅವ್ರ ಶೂಗಳ ಮೇಲೆ ಇವ್ರಿಗೆ ಯಾವುದೇ ಅಧಿಕಾರ ಇಲ್ಲ, ಯಾವ್ದು ಬೇಕಾದ್ರೂ ಹಾಕೋಬೋದು. ಚಪ್ಪಲಿಗಳ ಮೇಲೆ ಅಧಿಕಾರ ಇಲ್ಲ, ಯಾವ್ದು ಬೇಕಾದ್ರೂ ತರಿಸಾಕೋಬೋದು. ಆ ಕಾರಣಕ್ಕೆ ಒಳಗಡೆ ಅಲ್ಲಿ ಯಾವುದೇ ಬಟ್ಟೆ ಅವನ ಸ್ಟೇಟಸ್ಗೆ ತಕ್ಕಾಗೆ ಬಟ್ಟೆಗಳು ಹಾಕೊಳ್ಳೋಕೆ ಪ್ರಾರಂಭ ಮಾಡ್ತಾರೆ ಒಳಗಡೆಯಲ್ಲಿ, ಜೈಲೊಳಗಡೆ. ಅದಾದಮೇಲೆ ಏನಾಗುತ್ತೆ, ಅವ್ರದ್ದೇ ಆದಂಥ ಗ್ಯಾಂಗ್ ಇರ್ತದೆ ಒಳಗಡೆ. ಒಳಗೋಗ್ಬಿಟ್ಟಾದ್ಮೇಲೆ ಇವನ ಜೊತೆಯಲ್ಲಿದ್ದಂಥ ಗ್ಯಾಂಗ್ ಆಗಲೇ ಒಂದು ದೊಡ್ಡ ಗ್ಯಾಂಗ್ ಆಗಿದ್ದರೆ ಆ ಗ್ಯಾಂಗ್ನ ಹಲವಾರು ಮೆಂಬರ್ಗಳು, ಅಸೋಸಿಯೇಟ್ ಮೆಂಬರ್ಗಳು ಅಲ್ಲಿ ಒಳಗಡೆ ಇರ್ತಾರೆ. ಅವಾಗ ಅವ್ರು ಡಾಮಿನೆಂಟ್ ಆಗಿಬಿಡ್ತಾರೆ ಅವರಲ್ಲಿ. ಅಲ್ಲಿ ಯಾವುದಾದ್ರೂ ಒಂದು ಬ್ಯಾರಕ್ನಲ್ಲಿ ಇದ್ಕೊಂಡು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಬೇಕಾದಂಥವ್ರು ಯಾರ್ಯಾರು ಇರ್ತಾರೋ ಅಂಥವ್ರನ್ನೇ ಆ ಬ್ಯಾರಕ್ಕೆ ಪುಷ್ ಮಾಡ್ಕೊಳಕ್ಕೆ ಮಾಡ್ತಾರೆ. ಬೇರೆಯವ್ರು ಯಾರು ಬಂದರೆ ಇವ್ರಿಗೂ ಅದು ಜೈಲಿನವ್ರಿಗೂ ಅದೇನೇ ಬೇಕಾಗಿರ್ತದೆ. ಯಾಕೆಂದರೆ ಇನ್ನೊಬ್ಬರನ್ನ ಏನಾರು ತೊಗೊಂಡು ಅಲ್ಲಾಗಿ ಸಾಯಿಸ್ಬಿಟ್ರೆ ಅವರು ಗ್ಯಾಂಗ್ ವಾರ್ ಆಗಿಬಿಡ್ತದೆ. ಅವರು ಯಾವತ್ತು ಯಾವುದೇ ಕೇಸ್ಗಳಲ್ಲಿ ಇವರೆಲ್ಲ ಒಟ್ಟೊಟ್ಟಿಗೆ ಇವರು ಎದುರಾಗಿರುವಂಥ ಕೇಸಸ್ಗಳನ್ನ ಅವ್ರು ಒಟ್ಟಿಗೆ ಹಾಕೋಂಗೇ ಇಲ್ಲ. ಇವರೇ ಹೇಳ್ಬಿಡ್ತಾರೆ, ಸರ್ ಆ ಬ್ಯಾರಕಲ್ಲೆಲ್ಲ ನಮ್ಮ ಕೌಂಟರ್ ರೌಡಿಗಳು ನಮ್ಮಿದ್ದಾರೆ ಸರ್, ನಮ್ಮ ಎದುರಾಳಿಗಳಿದ್ದಾರೆ, ಅಲ್ಲಿಗೆ ಹಾಕ್ಬೇಡಿ, ಅಲ್ಲಿಗೆ ಹಾಕಿದ್ರೆ ನಮ್ಗೆ ಹೊಡೆದಾಕ್ಬಿಡ್ತಾರೆ ಸರ್ ಅಂತ ಇವರೇ ಹೇಳ್ಬಿಡ್ತಾರೆ. ಅವ್ರಿಗೆ ಗೊತ್ತಿರ್ತದೆ ಇವ್ರಿಗೆ ಪೂರ್ತಿ. ಇವ್ನು ಜೈಲಿಗೆ ಹೋಗ್ಬೇಕಾದಾಗ್ಲೇ ಯಾವ್ಯಾವ ಬ್ಯಾರಕ್ಗಳಲ್ಲಿ ಯಾರ್ಯಾರು ಇದ್ದಾರೆ ಅಂತಲೂ ತಿಳ್ಕೊಂಡು ಹೋಗ್ತಾನೆ ಅವನು. ಅಷ್ಟು ಬುದ್ಧಿವಂತರುಗಳು ಇವರು. ಒಳಗಡೆ ಹೋಗ್ಬೇಕಾದಾಗ ಒಂದು ವೇಳೆ ಎಲ್ಲ ಬ್ಯಾರಕ್ಕಲ್ಲೂ ಸಾಮಾನ್ಯವಾಗಿ ಇವ್ನಿಗೆಲ್ಲ ಸಾಮಾನ್ಯ ಕೈದಿಗಳೆಂದರೆ ಅವರು ಅಂಡರ್ ಟ್ರಯಲ್ಗಳೇನಾದ್ರು ಇವ್ನಿಗೆ ಅಪೋಸಿಟ್ ಅವ್ರು ಇತ್ತು ಅಂತಂದರೆ ನನ್ನ ಮೈಸೂರಿಗೆ ಹಾಕ್ಬಿಡಿ, ಇಲ್ಲ ರಾಮನಗರ ಸಬ್ ಜೈಲ್ಗೆ ಹಾಕಿ ಇವನೇ ಬೇರೆ ಕಡೆ ಹಾಕ್ಸ್ಕೊಂಡು ಹೋಗ್ಬಿಡ್ತಾನೆ. ಯಾಕೆಂದರೆ ಅವ್ನಿಗೆ ಸೇಫ್ಟಿ ಇರಲ್ವಲ್ಲ. ಈ ಥರದ್ದೆಲ್ಲ ನಡೆಯುತ್ತೆ ಜೈಲ್ ಅಡ್ಮಿನಿಸ್ಟ್ರೇಷನಲ್ಲಿ. ಅದಾದಮೇಲೆ ಏನಾಗುತ್ತೆ, ಒಳಗಡೆ ಜೈಲುಗಳಲ್ಲಿ ಅವ್ರದ್ದೇ ಆದಂಥ ಪ್ರಿಟೆಕ್ಸ್ಟ್ಸ್ ಇದೆ. ಅಂದರೆ ಊಟ ನಾವು ಅನ್ಕೋತೀವಿ, ಅಯ್ಯೋ ಬಿಡಯ್ಯ ಹಾಗೆ ಹೀಗೆ ಎಲ್ಲ ತಿನ್ಬಿಡ್ತಾರೆ ಜೈಲಿಲ್ಲ. ಕೆಲವಷ್ಟು ಅಡುಗೆ ಮಾಡ್ಕೊಳ್ಳೋದು ನಾವು ನೋಡಿದ್ದೀವಿ ಒಳಗಡೆ. ಆಮೇಲೆ ಎಲ್ಲ ಥರವಾದಂಥದ್ದು ತಿಂಡಿಗಳು, ಎಲ್ಲ ಥರವಾದಂಥ ಇದನ್ನೆಲ್ಲ ತರಿಸ್ಕೊಂಡು ತಿನ್ನುವಂಥದ್ದೆಲ್ಲ ಮಾಡ್ತಾರೆ. ಏನು ಅಲ್ಲಿ ಒಳಗಡೆ ಹೋಗ್ಬಿಟ್ಟಾದ್ಮೇಲೆ ಮುದ್ದೆ ಮುರಿದು ಅವೆಲ್ಲ ಸುಮ್ಮನೆ ನಾವು ಹೇಳೋದಷ್ಟೇ. ಮುದ್ದೆ ಮುರಿಸ್ತಾರೆ ಪರಪ್ಪನಗರದಲ್ಲಿ ಅಂತ. ಮುದ್ದೆ ಮುರಿತಾರೆ, ಅದೇನು ಮುರಿದೇನು ಅಂಥದ್ದೇನಿಲ್ಲ ಅದು. ಈಗ ನಾವು ಬರೀ ದರ್ಶನದ ನೋಡೋದಾದ್ರೆ ಸರ್, ಅಲ್ಲಿ ಒಂದು ಚೇರ್ ನಮಗೆ ಗೊತ್ತಿಲ್ಲ, ಚೇರ್ ಇರ್ತಾವ ಅಲ್ಲಿ ಚೇರು. ಆಮೇಲೆ ಅಲ್ಲಿ ಕಾಫಿ ಸಿಗುತ್ತಾ, ಮಗ್ಗಿದೆ, ಮಗ್ ಬೇರೆ, ಮತ್ತು ಕಾಫಿ ಮತ್ತು ಸಿಗರೇಟು, ಮತ್ತು ನೀವು ಹೇಳಿದಂಗೆ ಟೀ ಶರ್ಟು ಜೀನ್ಸ್ ಪ್ಯಾಂಟ್ ಎಲ್ಲ ಅದು ಅಂಡರ್ ಟ್ರಯಲ್ ಇರೋದು ಸಿಕ್ಕೇ. ಈ ಮೂರೂ ಸಿಗ್ತವೆ ಅನ್ನೋದೇ ಒಂದು ಆಶ್ಚರ್ಯ. ಅದ್ರ ಜೊತೆಗೆ ಹಾಸಿಗೆ ಒಂದು ಚೆನ್ನಾಗಿರೋ ಒಂದು ಗಾದಿ ಇದೆ, ಆ ಗಾದಿ ಮೇಲೆ ಕೂತ್ಕೊಂಡಿರೋದು. ಆಮೇಲೆ ಮೊಬೈಲ್ ಫೋನು, ಇದೆಲ್ಲ ಸಿಗುತ್ತೆ ಸರ್. ಹಂಗಾದ್ರೆ ಅಂದರೆ ಹೊರಗಡೆ ಇರೋದಕ್ಕೂ ಒಳಗಡೆ ಇರೋದಕ್ಕೆ ಏನು ವ್ಯತ್ಯಾಸ ನೋಡಿ. ನಾವು ಮೊಬೈಲ್ ಬಂದಿದ್ದಾವಿಂದನೂ ಮೊಬೈಲ್ ಇಂಟರ್ಸೆಪ್ಷನ್ ಮಾಡ್ತಾನೆ ಇದ್ದೀವಿ ಜೈಲಲ್ಲಿ. ಅದು ಯಾವುದೇ ಸರ್ಕಾರ ಬರಲಿ, ABCD ಎಲ್ಲ, ಯಾವ ಭುಜಬಲ ಪರಾಕ್ರಮಿಗಳು ಬಂದರೆ ಅವ್ರು ಸುಮ್ಮನೆ ಹಾರಾಟ ಮಾಡ್ಕೊಡ್ತಾರೆ. ನನ್ನ ಕಾಲದಲ್ಲಿ ಹಂಗೆ ಕುಗ್ಗಿಸ್ಬಿಟ್ಟೆ, ನನ್ನ ಕಾಲದಲ್ಲಿ ಮೇಲೆ ಕೆತ್ತಬಿಟ್ಟೆ, ನನ್ನ ಕಾಲದಲ್ಲಿ ಗೋಡೆ ಮೇಲೆ 15 ಅಡಿ ಕಟ್ಬಿಟ್ಟೆ, ಅವೆಲ್ಲ ಸುಳ್ಳದು. ಯಾರೇ ಬಂದ್ರೂ ಎಷ್ಟೇ ಯಾನೇ ಆದರೂ ಒಂದು ಸೆಟಪ್ ಅಂತ ಒಂದು ಫಾರ್ಮೇಟ್ ಆಗಿಬಿಟ್ಟಿರ್ತದೆ ಅಲ್ಲಿ. ಈಗ ಒಂದು ಕಮಿಷನರ್ ಬಂದು ಒಂದು ಪೊಲೀಸ್ ಸ್ಟೇಷನ್ ನಮ್ಮ ಪೊಲೀಸ್ ಸ್ಟೇಷನ್ ಕಮಿಷನರ್ ಪೊಲೀಸ್ ಇರುತ್ತೆ ನೋಡಿ, ಕೆಲಸ ಮಾಡ್ತಾ ಇರ್ತೀವಿ ನಾವು. ನಮಗೆ ಯಾರೇ ಪೊಲೀಸ್ ಸ್ಟೇಷನ್, ಯಾರೇ ಹೊಸ ಕಮಿಷನರ್ ಬಂದರೂ ನಮಗೇನೂ ತಟ್ಟಲ್ಲ ಪೊಲೀಸ್ ಸ್ಟೇಷನ್ಗೆ. ನಮಗೇನು ಒಂಚೂರು ವ್ಯತ್ಯಾಸನೇ ಆಗಲ್ಲ. ನನ್ನ ಕೆಲಸದಲ್ಲಿ ವ್ಯತ್ಯಾಸ ಆಗಲ್ಲ.
ಆಮೇಲೆ ನಾನು ಏನು ಮಾಡ್ತಾ ಇದ್ನಲ್ಲ ರೊಟೀನ್ ಆಫ್ ವರ್ಕ್ ಮೇಲೆ ಯಾವುದೇ ಥರವಾದಂಥ ಚೇಂಜಸ್ ಆಗಲ್ಲ. ಅದು ಆ ಥರ ಜೈಲೂ ಸಹ ಯಾರೇ ಬರಲಿ, ಯಾರು ಬಲಾಢ್ಯರು ಬರಲಿ, ಒಂದು ಸ್ವಲ್ಪ ಏನು ಅಂದರೆ ಇವ್ರು ಏನೋ ಸಸ್ಪೆಂಡ್ ಮಾಡಿಬಿಡ್ತಾರೆ ಕಡೆ ಮಾತಾಡ್ತಾರೆ ಸಾಕು, ಏನು ಹಿಂದೆ ಮುಂದೆ ನೋಡಿದೆ ಅನ್ನುವಂಥದ್ದು ಪ್ರಚಾರ ಆದತೆ ಹೊರತು ನಮ್ಮ ಕಾರ್ಯವೈಖರಿಯಲ್ಲಿ ಏನು ಬದಲಾವಣೆ ಆಗಲ್ವಲ್ಲ. ನಾವೇನು ಮೊದಲು ಕಮಿಷನರ್ ಇದ್ದಿಲ್ಲ ಅದೇ ಥರನೇ ಮಾಡ್ತಾ ಇರ್ತೀವಿ ನಾವು. ಬಟ್ ಬದಲಾವಣೆ ಮಾಡ್ಬೇಕಂದ್ರೆ ಯಾರು ಮಾಡ್ಬೇಕು ಸರ್? ಹಂಗಾರೆ ಬದಲಾವಣೆ ಮಾಡಬೇಕು ಅಂದರೆ ಸುಮಾರು ಆಲ್ಮೋಸ್ಟ್ ಏನು ಬೇಕು ಒಳ್ಳೆ 99 ಎಲ್ಲ ಬದಲಾವಣೆ ಆಗ್ಬಿಟ್ಟಿದೆ. ಬಂದವ್ರು ಯಾರು ಸುಮ್ಮನೆ ಹಂಗೆ ಕೂತ್ಕೊಂಡು ಹೋಗಿರಲ್ವಲ್ಲ. ಏನಾದರೂ ಒಂದು ಒಳ್ಳೆಯದೇ ಮಾಡಿ ನೋಡಿ, ಸರಿ ಇದು ಸರಿಯಾ ಅದು ಸರಿಯಾ, ಅವು ಒಬ್ಬರು ಬರ್ಬೋದು, ಪತ್ತೆ ಯಾಕ್ರಿ ಆಗಲ್ಲ ಅಂತ ಜಾಸ್ತಿ ಕೇಳ್ಬೋದು. ಇನ್ನೊಬ್ರು ಬಂದವ್ರು ಆಯಿತು ಮಾಡಿರಿ, ಏನು ನಿಧಾನಕ್ಕೆ ಮಾಡಿ, ತೊಂದರೆ ಏನಿಲ್ಲ, ಆಮೇಲೆ ಬೇರೆ ಅಮಾಯಕರನ್ನೆಲ್ಲ ಒಳಗೆ ಕಳಿಸ್ಬಿಟ್ಟು ಹೋಗ್ಬೇಡಿ, ನಾವು ಹೇಳ್ಬಿಟ್ಟು ಅಂತ ಅಂದ್ಬಿಟ್ಟು ಆ ಥರದ ಮನಸ್ಥಿತಿಯವರು ಇರ್ತಾರೆ. ಯಾಕೆ ಪತ್ತೆ ಆಗಲಿಲ್ಲ ವಾರ ಎವ್ರಿ ಡೇ ಅವ್ರಿಗೆ ಕರೆದು ಏನು ರೀ, ಆ ಕೇಸ್ ಪತ್ತೆ ಆಗಲಿಲ್ಲ, ಈ ಕೇಸ್ ಪತ್ತೆ ಆಗಲಿ, ಇದು ಪತ್ತೆ ಆಗಲಿ ಅನ್ನೋ ಕೇಳೋರು ಇರ್ತಾರೆ. ಓಕೆ. ಬಟ್ ಇಂಥ ಇವೆಲ್ಲ ನಮ್ಗೆ ಸಣ್ಣ ಪುಟ್ಟ ಒಂಚೂರು ಯಾವುದೇ ಅಧಿಕಾರಿ ವರ್ಗದವರು, DCP ಲೆವೆಲ್ ಅವರು ಮತ್ತು ಅಡಿಷ್ನಲ್ ಕಮಿಷನರ್ ಲೆವೆಲ್ ಅವರು ಈ ಥರ ಹೇಳಿದಾಗ ಸ್ವಲ್ಪ ನಮಗೆ ತಡ್ತದ ಹೊರತು, ಕಮಿಷನರ್ ಆಗಲಿ ಯಾರೇ ಇನ್ನು ಮೇಲ್ಪಟ್ಟದ ಯಾರೇ ಅಧಿಕಾರಿಗಳು ಬಂದರೂ ಅವರ ಅಧಿಕಾರದ ಬಿಸಿ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಠಾಣೆ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಯಾವುದೇ ಥರವಾದಂತಹ ಯಾವುದೇ ಬಿಸಿ ತಟ್ಟುವುದೇ ಇಲ್ಲ. ಏನು ಅದು ನಿರಂತರವಾಗಿ ಒಂದು ಬಿಸಿ ಇರ್ತದಲ್ಲ ಪೊಲೀಸ್ ಠಾಣೆಯಲ್ಲಿ, ರೊಟೀನ್ ಜಾಬ್ ಏನು ಮಾಡ್ತಾ ಇರ್ತೀವಲ್ಲ ಅದು ಹಂಗೆ ನಡ್ಕೊಂಡು ಹೋಗ್ತದೆ. ಅದು ಹಂಗೆ ನಡ್ಕೊಂಡೇ ಹೋಗ್ಬೇಕು, ಅದೇ ಥರ ಇರ್ತದೆ. ನಾವು ಇನ್ನೂ ಥರ ಬೇರೆ ಮಾಡಿಬಿಡೋಕ್ಕಾಗೋದಿಲ್ಲ. ಅಲ್ಲಿ ಮನುಷ್ಯರೇ ನಾವೂ ಅಷ್ಟು ಗಂಟೆ ಹೋಗ್ಬೇಕು, ಮಲಿಕಬೇಕು, ರಾತ್ರಿ ಆದರೆ ಎದ್ದು ಬರ್ಬೇಕು, ಏನಾದರೂ ಆದರೆ ಇಮಿಡಿಯೇಟಾಗಿ ಪುನಃ ಎಲ್ಲೋ ಬಂದೋಬಸ್ಗೆ ಹೋಗ್ತೀವಿ, ರಾತ್ರಿ 2 ಗಂಟೆ ಆಯ್ತದೆ, ನಾಳೆ ಪುನಃ ಬೆಳಗ್ಗೆ ಆಗೋಗ್ಬಿಡ್ತದೆ, ಪುನಃ ಅಲ್ಲೇ ಇರಬೇಕಾಗ್ತದೆ, ನಾವು ಏನೋ ಕಮ್ಯುನಲ್ಲಿ ಆಗ್ಬಿಡ್ತದೆ, ಮನೆಗೆ ಬರೋಕ್ಕಾಗಲ್ಲ. ಇಲ್ಲ ನಾವು ಮನೆಗೆ ಹೋಗ್ಬೇಕು, ಸ್ನಾನ ಮಾಡಬೇಕು, ನಥಿಂಗ್ ಡೂಯಿಂಗ್. ಜಾಬ್ ಈಸ್ ಜಾಬ್. ಅದು ರಿಲೀವ್ ಮಾಡಿ 2 ದಿವಸ ಆಗಲಿಲ್ಲ ಅಂದ್ರೆ ಅಲ್ಲೇ ಇರಬೇಕು. ಹಂಗೆ ಅಂದ್ಬಿಟ್ಟು ನಾವು ನನಗೂ ಬಿಟ್ಬಿಟ್ರೆ ನಾನು ಮಲಿಕೋಬೇಕು, ಹಂಗೆಲ್ಲ ಆಗಲ್ಲ ಅದು. ಸರ್, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದಾದರೆ, ಈ ಪ್ರಿಸನ್ನಲ್ಲಿ ಏನು ನಾವು ಈಗ ಮೊನ್ನೆ ನಾವು DV ಗುರುಪ್ರಸಾದ್ ಅವರು ಇಂಟರ್ವ್ಯೂ ಓದ್ತಾ ಇದ್ದೆ, ಅವರು ಒಂದಷ್ಟು ಇದ್ರ ಬಗ್ಗೆ ಹೇಳಿದ್ದಾರೆ. ನೀವೇನು ಹೇಳಿದ್ರೆ ಅದನ್ನೆಲ್ಲವನ್ನೂ ಕೂಡ ಹೇಳಿದ್ದಾರೆ. ಗಾಂಜಾ ಸಿಗುತ್ತೆ ಅಲ್ಲಿ, ಮಧ್ಯಾಹ್ನ ಸಿಗುತ್ತೆ, ಬೇಕಾದ್ರೆ ದುಡ್ಡು ಕೊಟ್ಟರೆ, ಅದೆಲ್ಲವನ್ನೂ ಕೂಡ ಹೇಳಿದ್ದಾರೆ. ಅವರು ಒಂದು ಸಲಹೆ ಕೊಟ್ಟಿದ್ದಾರೆ. ಸಲಹೆ ಅಲ್ಲ, ಬೇರೆ ದೇಶಗಳಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಅವ್ರು ಏನು ಹೇಳಿದ್ದಾರೆ ಅಂದರೆ, ಖಾಸಗಿಯವ್ರಿಗೆ ಕೊಟ್ಬಿಡ್ಬೇಕು, ಇದನ್ನು ಪ್ರೈವೇಟೈಸೇಷನ್ ಮಾಡ್ಬೇಕು ಜೈಲು ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಅದೇನಾಗ್ತದೆ ಅಂತಂದರೆ, ಒಂದು ಪ್ರೈವೇಟೈಸ್ ಅನ್ನುವಂಥದ್ದು ಮಾಡುವಂಥದ್ದು ಅಂತ ಅಂದಾಗ ಅವ್ರು ಹೇಗೆ ನೋಡ್ಕೊಳ್ತಾರೆ ಅಂತ ಅನ್ನುವಂಥದ್ದು ಬರುತ್ತಲ್ಲ. ಆಗ ಸರ್ಕಾರದ ಹಿಡಿತದಲ್ಲಿ ಇದ್ದಾಗಲೇ ಈ ಥರ ಇದೆ ಅಂದಾಗ ಪ್ರೈವೇಟ್ ಅವ್ರು ಇದ್ದಾಗ ಇನ್ನೆಷ್ಟರ ಮಟ್ಟಕ್ಕೆ ಹೋಗ್ಬಿಡ್ಬೋದು ಅದು ಕೆಳಮಟ್ಟಕ್ಕೆ. ಅಂದರೆ ಅವ್ರು ಎಲ್ಲ ಸವಲತ್ತುಗಳು ಕೊಡೋಕೆ ಆವಾಗ ಅವ್ರಿಗೇನು ಅವ್ರನ್ನ ಎಷ್ಟು ಚೆನ್ನಾಗಿ ಇಟ್ಕೋಬೇಕು ಆ ಮಟ್ಟಕ್ಕೆ ಇಟ್ಕೊಳ್ಳುವಂಥ ಮನುಷ್ಯರನ್ನ ಮ್ಯಾನೇಜ್ ಮಾಡುವಂಥ ಇಲ್ಲ, ಬೇರೆ ಕೆಲಸ ಮಾಡುವಂಥದ್ದು ಬೇರೆ, ಮನುಷ್ಯರನ್ನ ಇಂಥವ್ರನ್ನ ಇಟ್ಕೊಳ್ಳುವಂಥದ್ದು ಬಂದಾಗ ಇಂಥ ಜುಡಿಷಿಯರಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥವ್ರಿಗೆ ನೇರವಾದಂಥ ಸಂಪರ್ಕ ಇರುವಂಥದ್ದಲ್ಲಿ ನನ್ನ ಲೆಕ್ಕದಲ್ಲಿ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಬೇರೆ ಕಂಟ್ರಿಗಳಲ್ಲೆಲ್ಲ ಜೈಲುಗಳು ನಾವು ಹೋಗಿದ್ದೀವಿ, ನೋಡಿದ್ದೀವಿ. ಜೈಲಿನಲ್ಲಿ ಅಲ್ಲಿ ಇಂಡಿಪೆಂಡೆಂಟ್ ಸೆಲ್ಸ್ ಇರ್ತವೆ. ಅಲ್ಲಿ ಯಾವ ಕ್ಯಾಟಗರಿ ಇವನು ಮಾಡಿದ್ದಾನೆ ಅಂದರೆ ಆ ಕ್ಯಾಟಗರಿ ಸೆಲ್ಗೆ ಹೋಗ್ಬಿಡ್ತಾನೆ ಅವನು. ಅಲ್ಲಿ ಇಲ್ಲಿ ನಮ್ಮಲ್ಲಿ ಹಂಗಲ್ಲ, ಎಲ್ಲ ಒಟ್ಟಿಗೆ ತುಂಬಿರ್ತಾರೆ. ಮೊದಲು ನೋಡಿ, ಈಗೊಂದು ಕೊರೋನಾ ಬಂದಾಗ ಕ್ವಾರಂಟೈನ್ ಅಂತ ಒಂದು ವಾರ್ಡ್ ಮಾಡಿದರು. ಅದು ಫಸ್ಟು ಅಲ್ಲಿ 16 ದಿವಸ ಇರಬೇಕು, 16 ಡೇಸ್. ಅದು ಮುಗಿಸ್ಕೊಂಡು ಆದಮೇಲೆ ಅವ್ನಿಗೇನು ಇಲ್ಲ ಅಂದಮೇಲೆ ಒಳಗೆ ಕಳಿಸ್ತಿದ್ದು. ಈಗ ಕ್ವಾರಂಟೈನ್ ಹಂಗೆ ಇಟ್ಕೊಂಡವ್ರೆ. ಅಲ್ಲಿ 16 ದಿವಸ ಇರಿಸ್ಬಿಟ್ರೆ ಹುಚ್ಚಾನೇ ಆಗಿಬಿಡ್ತಾನೆ. ಓಕೆ. ಮೊದಲು 16 ದಿವಸ ಹೋಗ್ಬೇಕು, ಹಿಂಗೆ ಅಲ್ಲೇ ಕೂತ್ಕೋಬೇಕು. ಹಿಂಗೊಂಥರ ಲೈನಾಗೆ ನಮ್ಮ ಸ್ಕೂಲಲ್ಲಿ ಕೂತ್ಕೋತಿದ್ದೋ ನೋಡಿ, ಪ್ರೈಮರಿ ಸ್ಕೂಲಲ್ಲಿ ನೆಲದ ಮೇಲೆ ಕೈ ಕಡೆ ಕೊಟ್ಕೊಂಡು ಚಪ್ಪಾಳೆ ಕಾರಾಕೊಂಡು ಹಿಂಗೆ ಕೂತ್ಕೋಬೇಕು. 16 ದಿವಸ ಹಿಂಗೆ ಕೂತ್ಕೋ ಅಷ್ಟೊತ್ತಿಗೆ ನನ್ನ ಲೆಕ್ಕದಲ್ಲಿ ಅವನು ಅರ್ಧ 10 ಮುಕ್ಕಾಲು ಭಾಗ ನಿಮ್ಮೆ ತಲುಪಿಟ್ಟಿರ್ತಾನೆ. ಅವನು ಬಂದ ಅವನು ತಿಂಡಿ ತಿಂದ ತಕ್ಷಣ ಹಿಂಗೆ ಬಂದು ಕೂತ್ಕೋ. ಅವನಿಗೆ ಅಲ್ಲಿಂದ ಏನಾದರೂ ಮಾಡಿ ತಪ್ಪಿಸ್ಕೊಂಡು ಮುಂದಕ್ಕೆ ಹೋಗ್ಬಿಡ್ಬೇಕು ಅಂತ ಎಲ್ಲ ಮನುಷ್ಯರಿಗೂ ಇದ್ದೇ ಇರ್ತದೆ. ಅಲ್ಲಿಂದ ಬೇರಕ್ಕೆ ಹೋಗ್ಬಿಡ್ಬೇಕಪ್ಪ, ಅಲ್ಲೋದು ಫ್ರೀಡಮ್ ಆಗಿಬಿಡ್ತೀವಿ. ಇನ್ನೂ ಕ್ವಾರಂಟೈನು ಯಾರೋ ಹೇಳಿದ್ರು, ಈಗಲೂ ಇದೆ ಸರ್ ಅದು. ಅಲ್ಲ, ಈಗ ಹೋಗಿದೆಯಲ್ಲ ಸರ್, ಈಗ ಅದಕ್ಕೆ ಕೊರೋನಾ ಇಲ್ವಲ್ಲ, ಈಗ ಕ್ವಾರಂಟೈನ್ ಅಲ್ಲ. ಇದೊಂದು ಭಯ, ಫಸ್ಟ್ ಸ್ಟೇಜ್ ಭಯ. ಮೊದಲು ಎಂಟ್ರಿ ರೂಮ್ ಅಂತ ಇರ್ತಿತ್ತು. ಮೊದಲು ಬಂದವ್ರನ್ನೆಲ್ಲರನ್ನೂ ತೊಗೊಂಡು ಒಂದು ಎಂಟ್ರಿ ರೂಮಲ್ಲಿ ಇಟ್ಕೊಬಿಡೋರು. ಆಮೇಲೆ ಎಲ್ಲೆಲ್ಲಿ ಯಾರ್ಯಾರಿಗೆ ಹಾಕ್ಬೇಕು, ನೀನು ಯಾರು, ನೀನು ರೌಡಿ, ನೀನು ಯಾವ ಗ್ಯಾಂಗ್ನವನು, ನೀನು ಕಳ್ಳನ, ನೀನು ಇದು ಎಲ್ಲ ಸ್ವಲ್ಪ ವಿಚಾರಣೆ ಮಾಡಿಕೊಂಡು, ಒಂದು ಕಳ್ಳ ಆದರೆ ಹಾಕೋದಾಗ ಯಾವುದಕ್ಕೋ ಅಂತಕ್ಕೆ, ರೌಡಿ ಆದರೆ ನಿನ್ಗೆ ಯಾವ ರೌಡಿ ಗ್ಯಾಂಗ್ನವು, ನೀನು ಎಲ್ಲಿ ಮೊದಲಿಂದ ಯಾರು ಪರವಾಗಿ ಇದೆಯಾ, ಯಾವ ಮರ್ಡರ್ಗಳು ಮಾಡಿದ್ಯಾ ಅಂತ ನೋಡಿ ಅವ್ರು ಯಾರಿದ್ದಾರೆ, ಅವ್ರು ಇಲ್ಲದೇ ಇರೋದಕ್ಕೆ ಇವ್ನು ಹಾಕಬೇಕು. ಇಂಥದ್ದೊಂದು ಸ್ವಲ್ಪ ಪ್ರಕ್ರಿಯೆ ನಡೀತದೆ ಎಂಟ್ರಿ ರೂಮಲ್ಲಿ. ಈಗ ಕೊರೋನಾ ಇದು ಅದು ಎರಡೂ ಇರೋದ್ರಿಂದ ಏನಾಗೋಯ್ತದೆ, ಇಲ್ಲೇ ಅವ್ರನ್ನ ಹಾಕ್ಬಿಟ್ಟು ಸರಿಯಾಗಿ ನಮ್ಮನ್ನು ಟೈಟ್ ಮಾಡಿಬಿಡ್ತಾರೆ ಫುಲ್ಲು. ಆ ಟೈಟ್ ಮಾಡೋ ಕಡೆ ಅಲ್ಲಿ ದುಡ್ಡು ಇಸ್ಕೋತಾರೆ ಅನ್ನುವಂಥ ಜಾಸ್ತಿ ಅಪವಾದ. ಅಲ್ಲಿ ಬ್ಯಾಡಿ ಸರ್, ಇಲ್ಲಿ ಇಸ್ಬೇಡಿ ಸರ್ 16 ದಿವಸ, ನಿಮ್ಮ ಪಾದ ಅಂತೀನಿ, ಅದೇನು ನಿಮ್ಗೆ ದಕ್ಷಿಣೆ ಕೊಟ್ಬಿಡ್ಬೇಕು ಹೇಳಿ, ನಾನು ತರಿಸ್ಕೊಟ್ಬಿಡ್ತೀನಿ. ಈ ಒಂದು ಅಲ್ಲಿ ಮಾಡುವಂಥದ್ದು ಮಾಡ್ತಾವ್ರೆ. ಆ ಕೊರೋನಾದ ಇನ್ನೂ ಅವರು ಆ ಕ್ವಾರಂಟೈನ್ ಅನ್ನುವಂಥದ್ದು ಬಿಡಲೇ ಇಲ್ಲ. ಈ ಥರದವೆಲ್ಲ ಕಂಪ್ಲೇಂಟ್ಗಳಿದ್ದಾವೆ. ಅದಾದಮೇಲೆ ಒಳಗಡೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಆದಮೇಲೆ ಅಲ್ಲಿ
ಸರ್ ಎಲ್ಲ ಮಾತಾಡ್ತಾರೆ, ಏನಾರ ಮಾತಾಡಲಿ ಸರ್, ಅಷ್ಟು ಜೈಲು ಮೇಂಟೈನ್ ಮಾಡೋದು ಸುಲಭದ ಮಾತಲ್ಲ. ಸುಮ್ಮನೆ ಕೂತ್ಕೊಬಿಟ್ಟು ನಾವೆಲ್ಲೋ ಅಲ್ಟೆ ಏನೇನೋ ಮಾತಾಡ್ಬಿಡ್ಬೋದು ಸರ್. ಯಾಕೆ ಸುಮ್ಮನೆ ಕೂತ್ಕೊಬಿಡ್ರಿ, ಎಲ್ಲ ಊಟ ಕೊಡ್ತಾಯಿಲ್ವ ನಿಮಗೆ, ಮಲಿಕೊಬಿಡ್ರಿ. ಈ ಎಲ್ಲ ಈ ಬೆಂಗಳೂರು ನಗರದಲ್ಲಿ ಏನು ಅಪರಾಧಗಳನ್ನ ಏನೇನು ಗಬ್ಬೆಬ್ಬರಿಸಿ ಎಲ್ಲ ಕೆಟ್ಟ ಕೆರಾಡ್ದೋಗಿರೋ ಬ್ರೇನ್ಗಳೇ ಒಳಗೋಗಿರ್ತಾವಲ್ಲಿ ಫುಲ್ಲು. ಮನೆಯಲ್ಲಿ ಯಾವುದಾದ್ರು ಒಂದು ಪುಂಡಾಟ ಆಡು ಹುಡುಗನ್ನೇ ಅವ್ರ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮದಿರ ಕೈಯಲ್ಲಿ ಸಾಕಪ್ಪ ಸುಖ ಒಂದು ಅಂತಾರೆ, ಹೌದಲ್ವಾ? ಅಂಥದ್ರಲ್ಲಿ ಇಂಥ ಕೊಳತ ಮನಸ್ಸುಗಳೆಲ್ಲ ಒಟ್ಟಿಗೋಗಲ್ಲಿ ಸೇರ್ಕೊಬಿಟ್ಟಾಗ 4 ಗೋಡೆ ಮಧ್ಯ ಅವ್ರದ್ದು ಒಬ್ಬೊಬ್ಬೊಂದು ಒಂದೊಂದು ವೇರಿಯೇಷನ್ಸ್ ಇರ್ತವೆ. ಏನೂ ಕೇರ್ ಮಾಡಲ್ಲ. ಏನೂ ಕೇರ್ ಮಾಡಿದವ್ರೆ ತಾನೇ ಇಲ್ಲಿಗೆ ಬರೋದು. ಕಷ್ಟ ಸರ್. ನಾವು ಸುಮ್ಮನೆ ಹೇಳ್ಬಿಡ್ಬೋದು, ಏನಪ್ಪ ಹಿಂಗೆ ಆಗೋಗ್ಬಿಡ್ತಾದೆ, ಮಾಡಿಬಿಡ್ತಾವ್ರೆ ಹಾಗೆ ಹೀಗೆ. ಈಗ ನೀವೇನಾದರೂ ಹಿಂದಿನ ಜನ್ಮದಲ್ಲಿ ಏನಾದ್ರೂ ಅವನು ಏನಾದರೂ ಯಮಧರ್ಮರಾಯ, ನೀನು ಜೈಲರಾಗೇ ಹೋಗ್ಬೇಕು, ನೀನು ಈ ಕೆಲಸ ಮಾಡಬೇಕು ಅಂತ ಏನಾದ್ರು ಅಲ್ಲೂ ಪಾಪ ಮಾಡಿದರೆ ಆ ಕೆಲಸಕ್ಕೆ ಹೋಗ್ಬೇಕದ. ಸಿಕ್ಕಾಬಟ್ಟೆ ಸ್ಟ್ರೆಸ್ಫುಲ್ ಜಾಬ್ ಅಲ್ಲಿ. ಬಟ್ ಅದಕ್ಕೂ ಡಿಮಾಂಡ್ ತುಂಬ ಪೈಪೋಟಿ ಇದೆಯಾ? ಅದನ್ನು ಆ ಒಂದು ಸೂಪರಿಂಟೆಂಡೆಂಟ್ ಆಗಬೇಕಾದ್ರೆ ಸುಮಾರು ಸೂಟ್ಕೇಸ್ ಕೊಟ್ಟು ಹೋಗ್ತಾರೆ ಅನ್ನೋದು ಕೂಡ ಅಪವಾದಗಳು. ಅಂದರೆ ಏನಾಗ್ತದೆ ಅಂದರೆ ಇದ್ರ ಮಧ್ಯೆ ಎಲ್ಲ ಒಳಗಡೆ ಅದೆಲ್ಲ ಸಿಕ್ಕಿದಾಗ ಹಾಳಾಗೋಗಲಿ ಬಿಡ್ಲಿ, ಹೆಂಗಾರ ಹಾಕ್ಬಿಡೋದು ಕಡೆ ಹುಚ್ಚಿಡ್ದೋದ್ರೂ ಪರವಾಗಿಲ್ಲ, ಒಂದು ವರ್ಷ ಇದು ಬಿಡೋಣ ಅಂತ ಅಂದ್ಬಿಟ್ಟು ಅಂತ ಈ ಒಂದು ಪರಿಸ್ಥಿತಿಗೆ ಬಂದೇ ಬರ್ತಾರೆ. ಈ ಥರ ಸರ್ ಯಾರು ಒಳಗಡೆ ಹೋದವರು ನಮ್ಮವ್ರು ಯಾರು ಸರಿ ಎಲ್ಲ ಚೆನ್ನಾಗಿರಬೇಕು ಅಂತ ಅನ್ನುವಂಥದ್ದೇ ತಾನೇ. ಯಾರು ಮನೇಲಿ ಯಾರಾದ್ರೂ ಅರೆಸ್ಟ್ ಆದರೆ ಹೌದಾ ಅವ್ನಿಗೊಂದು ಮೊಬೈಲ್ ಸಿಕ್ಬಿಟ್ರೆ ಏನೋ ಮಾತಾಡ್ಕೊಬೋದಲ್ಲ ಪಾಪ, ಮನೆಗೆ ಮಾತಾಡ್ತಾನೆ ಅವ್ರಿಗೆ ಇವ್ರಿಗೆ ಒಂದು ಬಟ್ಟೆಗಳು ತಗೋ ಕೊಡೋಣ, ಆಮೇಲೆ ತಿಂಡಿ ತಂದಿದ್ದೀನಿ ಊಟ ತೊಗೊಂಡೋಗಿ ಕೊಟ್ಬಿಡೋಣ ತಿನ್ನಲಿ, ಹೌದಲ್ವಾ? ಪ್ರತಿಯೊಬ್ಬರು ಮಾಡೇ ಮಾಡ್ತಾನೆ. ಹಂಗೆ 5,000 ಜನದ ಕೈದಿಗಳು ಮನೆಗಳವರು ಮಾಡೇ ಮಾಡ್ತಾರೆ. ಹಂಗೆ ಆ ಆಮಿಷಗಳಿದಾವಲ್ಲ ಅಷ್ಟು ಸುಲಭಕ್ಕೆ ತಡ್ಕೊಳಕ್ಕೆ ಆಗೋದಿಲ್ಲ ಜೈಲ್ ಹತ್ರ. ಕರೆಕ್ಟ್. ಆ ಮಟ್ಟದ ಆಮಿಷಗಳನ್ನ ಒಡ್ತಾರೆ ಅವರು. ಏನಾದರೂ ಮಾಡಿ ಅವ್ರಿಗೂ ಏನು ಬಿಡ ಹಾಳಾಗೋಗ್ಲಿ, ಏನೋ ತಂದಿದ್ದಾರೆ ಕೊಟ್ಬಿಡ್ಲಿ ಅತ್ತಾಗೆ, ಏನೋ ಮಾಡ್ಕೊಂಡು ಹೋಗಲಿ, ಅಮ್ಮ ತಗೊಳ್ದು ತಿನ್ನು. ಆವಾಗ ಅವ್ರಿಗೆ ಪರವಾಗಿಲ್ಲಪ್ಪ ನಮ್ಮ ಜೈಲರವರು ಒಳ್ಳೆಯವರು, ಏನೋ ಊಟ ಮನೆಯಿಂದ ತಂದು ಕೊಡಿಸಿದ್ರು ಹಾಗೆ ಹೀಗೆ. ಯಾರೋ ಒಬ್ಬ ಪಿಕ್ ಪ್ಯಾಕೆಟ್ರಿಗೆ ಮನೆಯಿಂದ ತಂದಿರೋದು ಕೊಡಿಸ್ಬಿಟ್ರೆ ಅವನು 1000 ಜನದ ಹತ್ರ ಹೇಳ್ತಾನೆ, ಅಂತ ನೋಡು ದೊಡ್ಡವ್ರಿಗೆ ಬಿಡಲಿಲ್ಲ, ನನಗೆ ಕೊಡಿಸ್ಬಿಟ್ರು. ಈ ಥರದ್ದೆಲ್ಲ ನಡೀತದೆ ಒಳಗಡೆ ಪ್ರಕ್ರಿಯೆ. ಇನ್ನೊಂದು ಸರ್, ಈಗ ಅದು ಹೊರತುಪಡಿಸಿ ಜೈಲ್ ಅಂದರೆ ನಾವು ಆ್ಯಕ್ಚುಲಿ ಏಕಾಂತದಲ್ಲಿ ಇಡಬೇಕು ಮತ್ತು ಅವ್ರು ಸುಧಾರಣೆ ಆಗಿ ಬರಬೇಕು ಅಂತ ಒಂದು ನಮ್ಮಂಥ ಅಮಾಯಕ ಜನಸಾಮಾನ್ಯರಿಗೆ ಒಂದು ಕಲ್ಪನೆ ಇದೆ. ಸುಧಾರಣಾ ನಿಲಯ ಆಗಬೇಕು, ಹೊರಗಡೆ ಬಂದಾಗ ಇವನು ಒಳ್ಳೆ ವ್ಯಕ್ತಿ ಆಗ್ಬೇಕನ್ನ. ಈಗ ನೋಡಿದರೆ ಅವನು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂತ್ಕೊಂಡಿದ್ದಾನೆ. ವಿಲ್ಸನ್ ಗಾರ್ಡನ್ ಆಗ ಅವನ ಶಿಷ್ಯ ಫೋನ್ ಮಾಡಿ ಅಂದರೆ ಅಲ್ಲಿ ಅಂದರೆ ಹೇಳೋದು ಈಗ PUC ಮಾಡಿ ಹೋದವನು ಡಿಗ್ರಿ ಜೊತೆ ಸೇರ್ಕೋತಾನೆ, ಡಿಗ್ರಿ ಮಾಡಿದವನು PG ಮಾಡಿದವನ ಜೊತೆ, PG ಮಾಡಿದವನು PhD ಮಾಡಿದವನು ಸೇರಿ ಮತ್ತಷ್ಟು ಹಾಳಾಗೋದಕ್ಕೆ ಇದು ದಾರಿ ಅಲ್ವ ಸರ್? ಹಂಗಾದ್ರೆ ಇದು ಈಗಾಗಲೇ ಜೈಲುಗಳು ಹುಟ್ಟುತ್ತವಿಂದ ಇದೇ ಥರ ಆಗ್ತಾನೆ ಅವೆ. ನಾವೇನು ಅನ್ಕೋತಿದ್ದೇವಲ್ಲ, ಮನುಷ್ಯರು ಬದಲಾವಣೆ ಆಗೋಯ್ತು, ಮನುಷ್ಯ ಬದಲಾವಣೆ ಆಗಿಬಿಡ್ತಾರೆ, ಅವರೆಲ್ಲ ಮರ್ತ್ಕೊಬಿಟ್ಟು ಸರಿಯಾಗಿ ಹೋಗ್ಬಿಡ್ತಾನೆ ಅಂತ ಅನ್ನುವಂಥದ್ದು ಎಲ್ಲ ಆದಾಗ ಪೂರ ನಾವು ಅನ್ಕೋತೀವಿ. ಆ ಥರ ನಾವೇನು ಅನ್ಕೋತೀವಿ ಅವ್ರು ಬದಲಾವಣೆ ಆಗಬೇಕು, ಈ ಥರ ಆಗ್ತಾರೆ, ಓದೋರು ಅಲ್ಲಿಗೆ ಸರ್ ಇವೆಲ್ಲ ಪ್ರೋಗ್ರಾಮ್ ಆಗ್ತಾವೆ, ಆಗೋದಿಲ್ಲ ಅಂತ ಅನ್ನೋಂಗಿಲ್ಲ. NGOsಗಳನ್ನ ಹಲವಾರು ಜನ ಕರೆಸ್ತಾರೆ, ತುಂಬ ಜನ ಅವ್ರ ಕೈಲಿ ಮಾತಾಡಿಸ್ತಾರೆ, ಅದೊಂದು ನಡ್ಕೊಂಡು ಹೋಗ್ತಾ ಇರ್ತದೆ. ಅದೊಂದು ಪ್ರಕ್ರಿಯೆ ಇಲ್ಲ ಅಂತ ಅನ್ನೋಂಗಿಲ್ಲ ಜೈಲಲ್ಲಿ. ಅದೂ ವಾರಕ್ಕೊಂದು ಸಾರಿ 15 ದಿವಸಕ್ಕೊಂದು ಸಾರಿ ಇವೆಲ್ಲ ನಡೀತಾ ಇರ್ತವೆ ಜೈಲೊಳಗಡೆ. ಅದ್ರ ಮಧ್ಯ ಈ ಗ್ಯಾಂಗ್ಸ್ಟರ್ಸ್ಗಳು ಅಲ್ಲೇನು ಅಂತಂದರೆ ನನ್ನ ಲೆಕ್ಕದಲ್ಲಿ ಈಗ ಫಾರಿನ್ ಕಂಟ್ರಿಗಳಲ್ಲಿ ಏನು ಮಾಡ್ತಾರೆ, ಅಲ್ಲಿ ಜೈಲು ಸಿಸ್ಟಮೇ ಬೇರೆ ಥರ ಇದೆ ಅಂತ. ಅಂದರೆ ಒಂಥರ ಬ್ಯಾರಕ್ ಸಿಸ್ಟಮ್ ಇಲ್ಲ ಅಲ್ಲೆಲ್ಲ. ಎಲ್ಲ ಒಂದಷ್ಟು ಜನ ಎಲ್ಲರೂ ಒಟ್ಟೊಟ್ಟಿಗೆ ಕೂಡಾಕ್ಬಿಡೋದು ಹಾಗೆ ಹೀಗೆ ಅಂತೆಲ್ಲ. ಇಂಡಿಪೆಂಡೆಂಟ್ ಸೆಲ್ ಸಿಸ್ಟಮಲ್ಲಿ ಎಷ್ಟು ಜನ ಇದ್ರೂ ಆ ಸೆಲ್ ಒಳಗೆ ಬೇರೆ ಅದು ಆ ತಕ್ಷಣ ಒಳಗಡೆಗೆ ಹಾಕ್ಬಿಟ್ರೆ ಮುಗಿದೋಗ್ಬಿಡ್ತಿಲ್ಲ. ಹಂಗಲ್ಲ, ನಮ್ಮ ಮದುವೆ ಛತ್ರದಲ್ಲಿ ಮಲಿಕೊಳ್ಳಲ್ವಾ, ಹಂಗೆ 200 ಜನ 300 ಜನ ಒಂದೊಂದು ಬ್ಯಾರಕಲ್ಲಿ ಮಲಿಕೊಳ್ಳೋದು. ಯಾಕೆ ಹಂಗೆ ಸರ್? ಜಾಗ ಇಲ್ವಲ್ಲ. ಇಂಡಿಪೆಂಡೆಂಟ್ ಸೆಲ್ಗಳಿದ್ದಾವೆ ಕೆಲವಷ್ಟೆಲ್ಲ. ಅವ್ರಿಗೆ ಯಾರ್ಯಾರು ಗಾಂಚಲಿ ಹೊಡಿತಾರಲ್ಲ ಅವ್ರಿಗೆ ತಗೊಂಡು ಹಾಕೋದಕ್ಕೆ ಒಂದು 150 ಎಷ್ಟೋ ಇದ್ದಾವೆ. ಅವ್ರನ್ನ ತಗೊಂಡೋಗ್ಬಿಟ್ಟು ಲಾಕ್ ಆ್ಯಂಡ್ ಕೀ ಹಾಕ್ಬಿಟ್ಟು ಅವ್ರು ಇವ್ರ ಮುಖ ನೋಡೋಕ್ಕಾಗೋದಿಲ್ಲ, ಅವು ಇದ್ದಾವೆ. ಗಾಂಚಲಿ ಹೊಡೆದವ್ರಿಗೆ ತೊಗೊಂಡೋಗೋದು ಒಳಗಡೆಗೆ ಹಾಕೋಂಥವ್ರಿಗೆ. ಇನ್ನು ಉಳಿದವೆಲ್ಲ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಎಲ್ಲ ಮದುವೆ ಚೌಲ್ಟ್ರಿನೇ. ಬೆಳಗ್ಗೆ 5 ಗಂಟೆಗೆ ಸಾಯಂಕಾಲ ಅವ್ರಿಗೆಲ್ಲ ಊಟ ಗೀಟ ಕೊಟ್ಟು ರೆಡಿ ಮಾಡಿ 6 ಗಂಟೆಗೆ ಬಾಗಿಲು ಹಾಕಿ ಒಳಗೆ ಬಿಟ್ಬಿಡ್ತಾರೆ. ಇಷ್ಟು ಜನ ಅಲ್ಲಿ ಮನುಷ್ಯನ ಹೆಸರುಗಳನ್ನ ಕಂಡುಹಿಡಿಯಕ್ಕಾಗಲ್ಲ ಸರ್. ಇವನೇನು ಹೆಸರು ಅಂತ ಯಾರಿಗೂ ಗೊತ್ತಾಗಲ್ಲ ಸರ್. ಪೊಲೀಸ್ ಸ್ಟೇಷನಲ್ಲೇ ಇರೋ 100 ಜನ ಪೊಲೀಸರ ಹೆಸರುಗಳಿಗೆ ನಮ್ಗೆ ಗೊತ್ತಾಗೋದಿಲ್ಲ. 2 ವರ್ಷ 3 ವರ್ಷ ಕೆಲಸ ಮಾಡಿದ್ರೆ ಈ 5,000 ಜನ ಹೆಸರುಗಳನ್ನ ಎಲ್ಲರೂ ಇಟ್ಕೋಕಾಯ್ತದ? ಯಾರಾದರೂ ಒಬ್ಬ ಕೈದಿಗೆ ಚೆನ್ನಾಗಿ ಜ್ಞಾಪಕ ಇರೋಕ್ಕೆ ಸಾಧ್ಯನಾ? ಹಬ್ಬ ಅಂದರೆ ಒಂದು 20 ಜನದ ಇಟ್ಕೋಬೋದು ಅವನು.
ಸ್ವಲ್ಪ ನಟೋರಿಟಿ ಯಾರು ಮಾಡ್ತಾರೆ ಅವ್ರದ್ದು ಇಟ್ಕೋಬೋದು. ಸ್ವಲ್ಪ ಭಾಳ ಹಿಂಗೆ ವಿಲ್ಸನ್ ಗಾರ್ಡನ್ ಅಂತವ್ರು ಒಳ್ಳೊಳ್ಳೆ ಟೀ ಶರ್ಟು, ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ಹಾಕ್ಕೊಂಡು ಕಲರ್ಫುಲ್ಲು ಒಳ್ಳೆ ಸೆಂಟ್ ಹಾಕ್ಕೊಂಡು ಓಡಾಡ್ತಾ ಇದ್ವಿ, ಯಾರೇ ಅವನು ಇಂಥವರೆಲ್ಲ. ಸೊ ಮೇಲ್ಗಡೆಯವರು ಕೆಳಗಡೆ ಬಾಟಮ್ನವ್ರು ಗೊತ್ತಾಗ್ಬೋದು ಅಷ್ಟೇ. ಇನ್ನು ಬಿಟ್ಟರೆ ಯಾರೂ ಗೊತ್ತಾಗಲ್ಲ. ಇನ್ನೆಲ್ಲ ಬರೀ ಹೆಡ್ ಕೌಂಟೇ ಗೊತ್ತಾಗೋದು ಟೋಟಲಿ, ನಂಬರ್ಗಳು. ನಮ್ಮವ್ರು ಎಷ್ಟು ಜನ ಇವತ್ತು ಒಳಗಡೆ ಇರಬೇಕು, ಆಚೆ ಎಷ್ಟು ಜನ ಬೇಲ್ ತೊಗೊಂಡೋದ್ರು, ಬೇಲ್ ಹೋದ್ರೆ ಎಷ್ಟು ಜನ ಹೋದ್ರು, ನಮ್ಮ ಟ್ಯಾಲಿ ಸರಿ ಇದೆಯಾ, ಆ ಟ್ಯಾಲಿ ಎಲ್ಲ ಮುಗಿಯೋಷ್ಟೊತ್ತಿಗೆ ರಾತ್ರಿ 11:30-12 ಗಂಟೆ ಆಯ್ತದೆ. ಓಕೆ, 6 ಗಂಟೆಗೆ ಪ್ರಾರಂಭ ಆದರೆ 12 ಗಂಟೆಗೆ ಆಗುತ್ತೆ ಅವ್ರು ಟ್ಯಾಲಿ ಕಂಪ್ಲೀಟ್ ಆಗೋಷ್ಟೊತ್ತಿಗೆ. ಎಲ್ಲ ತೊಗೊಂಡು ಎಲ್ಲ ಬ್ಯಾರೆಕ್ನವರು ಪ್ರತಿಯೊಂದು ಎಲ್ಲ ಒಬ್ಬ ಮನುಷ್ಯನ ಟ್ಯಾಲಿ ಆಗಲಿಲ್ಲ ಮತ್ತೆ ಹೋಗಿ ಎಣಿಸ್ಬೇಕು ತಲೆಗಳನ್ನ ಪ್ರತಿಯೊಂದು. ಅವ್ರಿಗೆ ಏನು ಒಂಥರ ಅಲ್ಲೇನು ನಾವೇನು 2 ಮಗ್ಗಿ ಆಟ ಅಲ್ಲ ಅದು. ಏನೋ ಒಂದು 10 ಜನ ಅವರೇ 20 ಜನ ಅವರೇ 5,000 ಜನ ಒಳಗಡೆ. ಪ್ರತಿಯೊಂದು ತುಂಬ ಗಾಡಿಗಳು ಬರ್ತವೆ, ರೇಷನ್ ಗಾಡಿ ಆಚೆ ಹೋಗ್ತವೆ, ವೆಜಿಟಬಲ್ ಒಳಗೆ ಬರ್ತವೆ, ಆಮೇಲೆ ಬೇರೆ ಬೇರೆ ವೆಹಿಕಲ್ಗಳೆಲ್ಲ ಪ್ರಾಡಕ್ಟ್ಗಳೆಲ್ಲ ಆಚೆ ಹೋಗ್ತಾ ಇರ್ತವೆ. ಇದೆಲ್ಲ ಅವ್ರಿಗೂ ಭಯ ಇರ್ತದೆ ಪ್ರತಿಯೊಂದೂ. ಏನು ಎಲ್ಲ ತಪ್ಪಿಸ್ಕೊಂಡು ಹೋಗದೆ ಯಾರೂ ಇರಲ್ಲ ಅಂತ ಅನ್ನೋಂಗಿಲ್ಲ. ಆಮೇಲೆ ಕೋರ್ಟ್ಗೆ ಹೋದವರೆಲ್ಲ ವಾಪಸ್ ಬಂದ್ರ ಬೇರೆ ಬಿಡಿ, ಯಾರು ಮಧ್ಯೆ ಏನಾದ್ರು ಮಿಸ್ ಆಗೋಗ್ಬಿಟ್ರ, ಎಲ್ಲ ಎಲ್ಲರೂ ಬಿಟ್ಟು ಕಳಿಸ್ಬಿಟ್ಟಿದಾರ, ಎಲ್ಲ ಲೆಕ್ಕ ತಗೋವಷ್ಟರಲ್ಲೇ ಅವ್ರ ಅಡ್ಮಿನಿಸ್ಟ್ರೇಷನಲ್ಲಿ ಅರ್ಧ ಭಾಗ ಹೊಟ್ಟೋಗ್ಬಿಡ್ತದೆ. ಆ ಕಾರಣಕ್ಕೆ ನಾವು ಅಂದ್ಕೊಂಡಾಗೆ ಇಟ್ ಈಸ್ ನಾಟ್ ಸೋ ಈಸಿ ಟು ಮೇಂಟೈನ್. ಸ್ಟಾಫ್ ಕೂಡ ನಾನು 30% 40% ಕಡಿಮೆ ಇದ್ದಾರೆ, ಏನಿರಬೇಕು ಸರ್ 50% ಕಮ್ಮಿ ಇರ್ತಾರೆ ಜೈಲುಗಳಲ್ಲಿ. ರೆಗ್ಯುಲರಾಗೆ ಅವ್ರದ್ದು ಅಪಾಯಿಂಟ್ಮೆಂಟ್ಗಳಾಗೋದಿಲ್ಲ. ಆಮೇಲೆ ಅಲ್ಲೂ ಅವ್ರದ್ದು ಏನು ಮಾಡ್ತಾರೆ ವಿಧಿನೇ ಇಲ್ಲ. ಅವ್ನು ನೋಡ್ತಾ ಇರ್ತಾನೆ, ಇಷ್ಟು ಬೇಗ ಈ ಥರ ಕಾಸು ಸಿಗ್ತದಲ್ಲ, ಸುಲಭ ಅಲ್ಲ. ಇವನು ಬ್ಯಾಟ್ರಿ ತೊಗೊಂಡೋಗಿ ಮಾಡಿಕೊಟ್ರೆ ಒಂದು 500 ರೂಪಾಯಿ ಸಿಗ್ತದೆ, ಚಾರ್ಜ್ ಮಾಡಿಕೊಟ್ರೆ ಕೊಡ್ತಾರಲ್ಲ ಅಂದ್ಬಿಟ್ಟು ಮೆತ್ತಿಗೆ ಒಂದು 2-3 ಬ್ಯಾಟ್ರಿ ತೊಗೊಂಡು ಬ್ಯಾಟ್ರಿ ಚಾರ್ಜ್ ಮಾಡಿಬಿಟ್ರು, ಬ್ಯಾಟ್ರಿ ಒಳಗಡೆ ಕೊಟ್ಬಿಟ್ರೆ ಮುಗಿದಾಯ್ತು. ಆಮೇಲೆ ಮೊಬೈಲ್ಗಳು ಸರ್ ಕಷ್ಟ ಸರ್, ಮೊಬೈಲ್ಗಳು ಅವಾಯ್ಡ್ ಮಾಡೋದು. ಜಾಮರ್ ಹಾಕ್ತಾರಲ್ಲ ಸರ್, ಜಾಮರ್ ಹಾಕಿದ್ರೆ ಆಚೆಗೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಹೊರಗಡೆ ಅವ್ರಿಗೂ ಹೋಗಲ್ಲ. ಸ್ವಲ್ಪ ಕಮ್ಮಿ ಮಾಡಿದ್ರೆ ಅಲ್ಲಲ್ಲಲ್ಲೇ ಬ್ಲ್ಯಾಂಕ್ ಬಂದುಬಿಡುತ್ತೆ. ಎಲ್ಲೋ ಒಂದು ಕಡೆ ಹುಡ್ಕಾಡ್ಕೋತಾರೆ ನನ್ನ ಮಕ್ಕಳು, ಎಲ್ಲಿ ಸಿಗ್ನಲ್ ಸಿಗ್ತದೆ ಅಂತ ಹುಡ್ಕಾಡ್ತಾರೆ. ಒಂಥರ ಸರ್ವೆ ಮಾಡಲ್ವ ಜಮೀನಲ್ಲಿ, ಹಂಗೆ ಎಲ್ಲಿ ಇದೊಂದು ಜಾಗದಲ್ಲಿ ಬರ್ತದೆ, ಅಲ್ಲೇ ಹೋಗಿ ನಿಂತ್ಕೊಂಡು ಮಾತಾಡ್ತಾರೆ ಎಲ್ಲರೂ. ಹಿಂಗೆ ಏನಾದರೂ ಒಂದು ದಾರಿ ವಾಮ ಮಾರ್ಗನ ಹುಡ್ಕೋತಾರೆ. ಆ ಕಾರಣಕ್ಕೆ ಇಂಥದ್ದೆಲ್ಲ ಆಗುತ್ತೆ ಒಳಗಡೆ ಈ ಥರದ್ದು ಹಿಂಗೆ. ಆಮೇಲೆ ಒಳಗಡೆ ಚೇರ್ಗಳಿಲ್ಲ ಅಂತ ಏನೋಗಿಲ್ಲ. ಚೇರ್ಗಳು ಹಾಸ್ಪಿಟ್ಲಲ್ಲಿ ಚೇರ್ ಇದ್ದಾವೆ, ಆಮೇಲೆ ಕ್ಯಾಂಟೀನಲ್ಲಿ ಚೇರ್ಗಳಿದ್ದಾವೆ. ಆಮೇಲೆ ಅವ್ರದ್ದು ಒಂದು ದೊಡ್ಡ ಒಂದು ಆಡಿಟೋರಿಯಂ ಟೈಪ್ ಇದೆ, ಅಲ್ಲಿ ಕೂತ್ಕೋತಾರಲ್ಲ ಅವರೆಲ್ಲ ಏನಾದ್ರು ಫಂಕ್ಷನ್ಗಳಾದಾಗ, ಅಲ್ಲಿ ಕೂಡ ಚೇರ್ಗಳೆಲ್ಲ ಇದ್ದಾವೆ. ಅವನು ಎತ್ಕೊಂಡು ಹಾಕಿ ಕೂತ್ಕೋತಾರೆ. ಬೇರೆ ಟೈಮಲ್ಲಿ ತುಂಬ ಜನ ಅಲ್ಲಲ್ಲೆಲ್ಲ ಗುಂಪು ಕೂತ್ಕೊಂಡು ಮಾತಾಡುವಂಥದ್ದು, ಚೇರ್ ಹಾಕ್ಕೊಂಡು ನಾವೆಲ್ಲ ನೋಡಿದ್ದೀವಿ ಸರ್. ಇದೇನು ಹೊಸದೇನಲ್ಲ. ಬಟ್ ಮಗ್ಗು ಅಲ್ಲೆಲ್ಲ ಕ್ಯಾಂಟೀನ್ ಇದೆಯಲ್ಲ, ಮೊದಲಿರಲಿಲ್ಲ, ಭಾಳ ಕಮ್ಮಿ ಐತಿ. ಕ್ಯಾಂಟೀನಲ್ಲಿ ಎಲ್ಲ ಸಿಗ್ತದೆ ನಿಮ್ಗೆ ಪ್ರತಿಯೊಂದೂ, ಬೀಡಿ, ಸಿಗರೇಟು, ಎವ್ರಿಥಿಂಗ್ ಸಿಗ್ತದೆ ಅಲ್ಲಿ ಒಳಗಡೆ. ನಿಮ್ಗೆ ಸೋಪು, ಪೇಸ್ಟು ಎಲ್ಲೂ ಆಚೆ ಕೊಟ್ಟು ತೊಗೊಳ್ಳೋದು. ದುಡ್ಡು ಕೊಟ್ಟು ನೀವು ಹೋಗ್ಬೇಕಾದಾಗಲೇ ದುಡ್ಡು ನಿಮ್ಮ ಹತ್ರ ಇರುತ್ತಲ್ಲ, ಅದನ್ನು ಅವ್ರಿಗೆ ಡಿಪಾಸಿಟ್ ಮಾಡಿದ ತಕ್ಷಣ ನಿಮ್ಮ ಕಾಯಿನ ಕೂಪನ್ ಕೊಟ್ಬಿಡ್ತಾರೆ. ದುಡ್ಡು ಕೊಡಲ್ರು, ಕೂಪನ್ ಕೊಡ್ತಾರೆ. ಆ ಕೂಪನ್ನ ತೊಗೊಂಡೋಗಿ ನಾವು ಅವ್ರಿಗೆ ಕೊಟ್ಟರೆ ಅವರು ಒಂದು ಕೂಪನ್ಗೆ ಎಷ್ಟು ಅಂತ ಅವ್ರಿಗೆ ಗೊತ್ತಿರ್ತದೆ ಕಾಸು, ಅದು ಕೊಟ್ಬಿಟ್ಟು ನಾವು ಸಾಮಾನು ತಗೊಬರ್ಬೇಕು. ಈ ಥರ ಸಿಸ್ಟಮ್ಮು. ಆ ಕಾರಣಕ್ಕೆ ಈ ಥರ ಪರಪ್ಪನ ರೆಸಾರ್ಟು ಇದ್ದೇ ಇರ್ತದೆ ಸರ್. ಇನ್ನು ಈಗಲೂ ಅಂತಾರೆ, ಇನ್ನೊಂದು ನಿಮ್ಮ ನೆಕ್ಸ್ಟ್ ವರ್ಷ ಇನ್ಯಾರ ಅದೇ ಥರ ಇವೆಲ್ಲ ನಾವು ನಮ್ಮ ಹತ್ರ ಅದೊಂದು ಈ ಫೋಟೋ ಅಲ್ಲ ಸರ್, ಎಂತೆಂಥ ಫೋಟೋ ನಾವು ಹತ್ರ ಇದ್ದಾವೆ ಸರ್. ಅವು ಏನೇನು ಫೋಟೋಗಳಿದ್ದಾವೆ ಒಳಗಡೆ ಅವರು ಮಾಡುವಂಥ ಇದು ನಮ್ಮ ತುಂಬ ಫೋಟೋಗಳಿದ್ದಾವೆ. ಆ ಕಾರಣಕ್ಕೆ ಆಯಿತು, ಹಿಂಗೆ ಮಾಡಬಾರ್ದಾಗಿತ್ತು. ಆಮೇಲೆ ಒಂದು ನನಗನ್ನಿಸ್ತದೆ, ಬೇಕು ಅಂತ ಮಾಡ್ತಾಯಿದ್ದಾರಾ, ಇದು ಪ್ರಚಾರ ಆಗಲಿ ಬಿಡು. ಹೆಂಗೋ ಅಷ್ಟು ದಿವಸ ಮೀಡಿಯಾದವ್ರೆಲ್ಲ ನಿಲ್ಲಿಸ್ಬಿಟ್ಟಿದ್ರಲ್ಲ, ಗೊತ್ತಲ್ಲ ಅವ್ನು ಹಾಕ್ಬಾರ್ದು ಅಂತ. ಅದು ಹೆಂಗೆ ಹಾಕ್ಲಿ ನೋಡೋಣ, ನಿಲ್ಲಿಸ್ಬಿಡ್ಲಿದ್ದ ನೋಡೋಣ, ನಾನು ಮಾಡ್ತೀನಿ ಹಿಂಗೇನೆ ಅಂತ ಕೂತ್ಕೊಂಡ್ರೆ ಏನು ಮಾಡೋದು? ಹಂಗೇನಾರ ಮಾಡ್ತಾ ಇದ್ದಾನ ಮನುಷ್ಯ ಅಂತ. ಸೊ ಹಾಗೆ ಸರ್, ಬಿದ್ಬಿಟ್ರೆ ಏನು ಮಾಡ್ತೀರಿ? ನಿಜ ಸರ್. ಫೈನಲ್ ಆಗಿ ಈ ವಿಲ್ಸನ್ ಗಾರ್ಡನ್ ನಾಗ ಜೊತೆಗಿದ್ದದ್ದು, ಅವನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೋಡಿ, ವಿಲ್ಸನ್ ಗಾರ್ಡನ್ ನಾಗ ಒಂದು ಕಾಲದಲ್ಲಿ ನಾವೇನು ವಿಜಯ್ ಕುಮಾರ್ ಕವಳುಂದಿ ಇವತ್ತು ಮಾತಾಡೋಣ ಅಂತ ಹೇಳಿದ್ನಲ್ಲ, ಸೇಮ್ ಅದೇ ಥರ ಆ ಪರಿಸ್ಥಿತಿಲಿ ಇರ್ತಕ್ಕಂಥ ಈ ಮನುಷ್ಯ. ಏನು ಇವನು ಅಷ್ಟೇ, ಕವಳ ಅಷ್ಟೇ 6.3 ಇದ್ದ ಅವನ ಹೈಟು, 6.3 ಅಡಿ ಎತ್ತರ, ಅಜಾನುಬಾಹು. ಈಸ್ ಎ ಹ್ಯಾಂಡ್ಸಮ್ ಗೈ ಅವನು. ಅವನಿಗೆ ಬೆನ್ನಿಗೆ ಬಿಡದೆ ಅವನು ಕರ್ಕೊಂಡೋಗ್ಬಿಟ್ಟು ಜೊತೆಗೆ ಸೇರಿಸ್ಕೋತಾನೆ ಅಂತಂದರೆ ಇವನು ಡೆಡ್ಲಿ ಸೋಮ. ಇಂಥವನು ನಮ್ಮ ಜೊತೇಲಿ ಇರ್ಬೇಕಣೆ ನನ್ನ ಮಗಂದು. ಅವ್ನು ನೋಡಿದ್ರೆ ಯಾರು ರೌಡಿ ಏನಲ್ಲ, ಬಟ್ ಇದು ನೋಡಿಬಿಟ್ರೆ ಎಂಥವ್ರು ಭಯ ಬಿದ್ದುಬಿಡ್ತಾರೆ. ಅದೇ ಥರನೇ ವಿಲ್ಸನ್ ಗಾರ್ಡನ್ ನಾಗನೂ ಸಹ. ಆಮೇಲೆ ಇವೆಲ್ಲ ಏನು ಜಾಸ್ತಿ ದಿವಸ ಉಳಿಯಲ್ಲ ಸರ್. ಇವೆಲ್ಲ ಈ ಪಟ್ಟಾಭಿಷೇಕಗಳಿರ್ತಾವಲ್ಲ, ಇವೆಲ್ಲ ಭಾಳ ಶಾರ್ಟು. ಅದರಿಂದ ಈಗಲೇ ಅವರೆಲ್ಲ ತಿಳ್ಕೋಬೇಕು, ಇವೆಲ್ಲ ನಡೆಯಲ್ಲ. ನಾಳೆ ಎಷ್ಟೋ ಇವತ್ತು ಅವ್ನು ಕೊಂದೆ, ಇವನು ಕೊಂದೆ, ಆಮೇಲೆ ಇವ್ರು ಕೊಂದಿರೋದೇ ಇಲ್ಲ, ಯಾರೋ ಇವನು ಹುಡುಗರು ಕೊಂದುಬಿಟ್ಟಿರ್ತಾರೆ, ಅದಕ್ಕೂ ಇವ್ರು ಜೈಲಿಗೆ ಬರ್ತಾರೆ.
ಒಂದು ಗ್ಯಾಂಗ್ ಅಂತ ಆದಾಗ ಗ್ಯಾಂಗ್ ಹುಡುಗರು ಸಿಗಾಕೋತು ಅಂದರೆ ಇವನೇ ತೊಳಗೆ ಬಿಸಾಕ್ತಾರೆ ಪೂರ್ತಿ. ಅವನು ಇಲ್ಲ ಸರ್ ನಾನು ಇರಲಿಲ್ಲ ಅಂತ ಅಂತಾರೆ, ನಿಮ್ಮ ಅಪ್ಪನ ಯಾರು ಇರಲಿಲ್ವಾ, ನೀವೆಲ್ಲ ನಿಮ್ಮ ಹುಡುಗರು ಮಾಡಿರೋದು, ಫಸ್ಟ್ ನೀನು ಒಳಗೆ ಬಾ. ಹಿಂಗೆ ಅವ್ನು ಗ್ಯಾಂಗ್ ಜಾಸ್ತಿ ಆದಂಗೆ ಹೋಗ್ತಾ ಇದ್ದಂಗೆ ಅವ್ನು ಆಚೆ ಇರಲ್ಲ ಜಾಸ್ತಿ, ಅವ್ನು ಒಳಗೆ ಜಾಸ್ತಿ ಇರ್ತಾನೆ. ಅವ್ನು ಆಚೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಆಚೆ ಹೋಗಿ ಒಂದು ವಾರ ಆದರೂ ಸಾಕು, ಅಲ್ಲೆಲ್ಲ ತಲೆ ಬೀಳ್ತದೆ, ಅವ್ನ ಹುಡುಗರುಗಳೇನೋ ಹೊಡಿತಾರೆ, ಇಲ್ಲ ಇವರೇನೋ ಹೊಡಿತಾರೆ, ಆಗಲೇ ಆಚೆ ಒಳಗೆ ಬರ್ತಾನೆ. ಹಂಗೆ ಬರೀ ಜೈಲೇ ಆಗಿಬಿಟ್ಟಿದೆ. ಜೈಲೇ ಚೆನ್ನಾಗಿದ್ದು ಬಿಡೋಣ, ಒಂಥರ ರೆಸಾರ್ಟ್ ಮಾಡ್ಕೊಬಿಡೋಣ ಅನ್ನುವಂಥ ಮನಸ್ಥಿತಿಗೆ ಇವ್ರು ಬಂದುಬಿಡ್ತಾರೆ ಒಳಗಡೆ. ಸುಮ್ಮನೆ ಇನ್ನು ಊರು ಮನೇಲೂ ಇರೋಕ್ಕಾಗಲ್ಲ, ಇಲ್ಲೇ ಚೆನ್ನಾಗಿದ್ಬೋಣ ಬಿಡು, ಹೆಂಗೋ ದುಡ್ಡು ಬರ್ತದೆ, ಹಾಗೂ ಈಗ ಅಷ್ಟು ಇಷ್ಟು ಎದುರು ಏನೋ ಮಾಡಿರ್ತಾರೆ, ಆಸ್ತಿ ಪಾಸ್ತಿ ಎಲ್ಲನೂ ಹಿಂಗೆಲ್ಲ. ಆಮೇಲೆ ಒಂದಷ್ಟು ಬಡ್ಡಿಗಳು ಆಳು ಏನೇನೋ ಎಲ್ಲ ಮಾಡ್ತಾರೆ. ಆಮೇಲೆ ಒಳಗೆ ಕೂತ್ಕೊಂಡು ಅದು ಇದು ಮೊಬೈಲ್ಗಳಲ್ಲಿ ಸೆಟ್ಲ್ಮೆಂಟ್ಗಳಂತೆ, ಅವ್ರನ್ನ ಕರ್ಸ್ಕೊ ಇವ್ರನ್ನ ಕರ್ಸ್ಕೊ, ಅದೆಲ್ಲ ಎಂಟ್ರಿ ರೂಮಿಗೆ ಕರ್ಸ್ಕೊ, ಹಿಂಗೆಲ್ಲ ಬರ್ತಾ ಇರ್ತಾರೆ ಅಲ್ಲಿ ಒಳಗಡೆ. ಆಮೇಲೆ ತುಂಬ ಜನ ಕರ್ಕೊಂಡು ಹೋಗ್ತಾರೆ, ಎಂಟ್ರಿ ರೂಮಲ್ಲಿ ಮಾತಾಡಿಸ್ತಾರೆ. ಯಾವಾಗ ಜೈಲಲ್ಲಿ ಕುಂತಿರ್ತಾನಪ್ಪ, ರಾಮಾಯಣ ಬೇಡ ಆತಾಗ ಸೆಟ್ಲ್ಮೆಂಟ್ ಮಾಡ್ಕೊಬಿಡೋಣ ಹಂಗೆ ಹೇಳ್ತಾನೋ. ನಾನು ನೋಡಯ್ಯ, ಯಾವಾಗೂ ನಾವು ಜೈಲಲ್ಲಿ ಇರ್ತೀವಿ, ನೀನು ಮಾಡ್ಕೊ ಸೆಟಲ್ಮೆಂಟ್. ಇಲ್ಲ ಅಂತಂದ್ರೆ ನೋಡಪ್ಪ ಯಾರು ಕಳಿಸಿ ಓಡಿಸ್ಬಿಡ್ತೀನಿ ಅಂತಾಗೆ ಹೋಯ್ತೀಯ ನೀನು, ಅದು ಕಳ್ಕೊತೀಯಾ, ನಾವೇನು ನೀನು ಕೇಸ್ ಹಾಕ್ತಾರೆ ಪೊಲೀಸವರು, ನಾನು ಜೈಲಲ್ಲಿ ಇರ್ತೀನಲ್ಲ ಬಿಡು ಹಾಕ್ಲಿ, ಈ ಮಟ್ಟಕ್ಕೆ ಮಾತಾಡ್ತಾರೆ ಒಳಗಡೆ ಜೈಲಲ್ಲಿ. ಅವಾಗ ಏನು ಮಾಡ್ತಾರೆ ಆಚೆ ಇರೋರು, ಅಯ್ಯೋ ಹಾಳಾಗಿ ಹೋಗಲ್ಲ, 1,000 2,000 ಬಿಟ್ಟದಾಗ ಮಾಡ್ಕೊಬಿಡೋಣ ಅಂತ ಸೆಟ್ಲ್ಮೆಂಟ್ ಮಾಡಿಕೊಂಡು ತೀರ್ಮಾನ ಮಾಡ್ಕೊಬಿಡ್ತಾರೆ. ಇಂಥವ ಹಿಂಗೆ ಎದುರಿಸಿ ಒಳಗೆ ಮಾಡ್ತಾರೆ, ಜೈಲೊಳಗಡೆ ಕೂರಿಸ್ಕೊಂಡು ಮಾಡ್ತಕ್ಕಂಥದ್ದು ಮಾಡ್ತಾರೆ ಅವರು. ಇದನ್ನ ಯಾಕೆ ಪೊಲೀಸರುಗಳು ನಿಲ್ಸಕ್ಕೆ ಏನು ಮಾತಾಡ್ತಾರೆ, ಏನು ಕತೆ, ಪ್ರತಿಯೊಂದು ನೋಡ್ಕೋಬೇಕಲ್ಲ ಒಳಗಡೆ, ಯಾತಕ್ಕೆ ಬಂದವರೇ ಇವರು, ಇದು ದಟ್ ಈಸ್ ನನ್ ಆಫ್ ದರ್ ಬಿಸ್ನೆಸ್ ಅಂದ್ಬಿಟ್ರೆ ಹಂಗೆ ಆಗಲ್ಲ ಅದು. ನೋಡಿ ಸರ್, ಜೈಲನ್ನ ಕಂಟ್ರೋಲಿಗೆ ತರಬೇಕು ಅಂದರೆ ಜೈಲಲ್ಲಿ ಕೂತ್ಕೊಂಡು ಸಂಪಾದನೆ ಮಾಡ್ತಾರಲ್ಲ ದುಡ್ಡ, ಜೈಲು ಒಳಗಡೆ ಕೂತ್ಕೊಂಡು ಅದನ್ನು ನಿಲ್ಲಿಸ್ಬಿಟ್ರೆ ಅವ್ರಿಗೆ ಇಲ್ಲಿಗೆ ಹಗ್ಗ ಹಾಕಿ ಹಿಂಗೆ ಇಟ್ಕೊಬಿಟ್ಟಂಗೆ, ಇನ್ನೇನು ಮಾಡೋದು ಬೇಡ ಅವ್ರಿಗೆ ಚೇರು ಕೊಡಲಿ, ಅವ್ರಿಗೆ ಟೇಬಲು ಕೊಡಲಿ, ಅವ್ರಿಗೆ ಮಗ್ಗು ಕೊಡಲಿ, ಎಲ್ಲ ಕೊಡಲಿ, ಹಾಸಿಗೆನೂ ಕೊಡಲಿ, ದಿಂಬು ಕೊಡಲಿ, ಮಲಿಕೊಳ್ಳೋಕ್ಕೆ ಓದ್ಕೊಳ್ಳೋಕ್ಕೆ ಫಸ್ಟ್ ಕ್ಲಾಸ್ ರೇಮಂಡ್ ಬೆಡ್ಶೀಟು ಕೊಡಲಿ. ಬಟ್ ಅವ್ರು ಮಾಡೋ ವ್ಯವಹಾರ ಜೈಲಿನಲ್ಲಿ ಮಾಡ್ತಾರಲ್ಲ, ಇದನ್ನು ಪೂರ್ತಿ ಈ ಥರ ಸಂಪಾದನೆ ಮಾಡ್ತಾರಲ್ಲ ಒಳಗೆ ಕೂತ್ಕೊಂಡು ದುಡ್ಡನ್ನ, ಅದನ್ನು ಸರಿಯಾಗಿ ಬಡಿದ್ಬಿಡ್ತು ಅಂದರೆ ಇಲ್ಲಿಗೆ ಹಾಕ್ದಂಗೆ ನಾವು ಆ ಕೆಲಸ ಮಾಡಬೇಕು. ಇನ್ನೇನೂ ಮಾಡುವಂಗಿಲ್ಲ, ಮಾಡಬೇಕಾದಿಲ್ಲ. ಅದನ್ನು ಮಾಡಬೇಕು ಅಂತಂದರೆ ಜೈಲುಗಳವ್ರ ಕೈಯಿಂದ ಭಾಳ ಕಷ್ಟ. ಅದನ್ನು ನೇರವಾಗಿ ನಮ್ಮ ಪೊಲೀಸ್ ಏನಿರ್ತದಲ್ಲ ನಾವೂ ಸೇರ್ಕೋಬೇಕು. ಆವಾಗಲೇ ರೇಡ್ ಮಾಡ್ತಾ ಇರ್ಬೇಕು ಜೈಲನ್ನ. ನಾವು ಹೋಗ್ತಾ ಇರ್ಬೇಕಾದಾಗ ಅಲ್ಲಿ ಒಳಗೆ ಗೊತ್ತಾಗ್ಬಿಡ್ತದೆ, ಹಿಂದಿನ ದಿವಸನೇ ಕೆಲವಷ್ಟು ಟೈಮ್ ಗೊತ್ತಾಗ್ಬಿಡ್ತದೆ ರೇಡ್ ಮಾಡ್ತಾವ್ರೆ ಪೊಲೀಸವರು ಅಂದ್ಬಿಟ್ಟು. ಏನು ನಿಮ್ಗೆ ಏನು ಉಳಿಸಲ್ಲ ಸರ್, ಒಂದು ಸಣ್ಣದು ಒಂದು ಆ ಥರ ಜೋಡಿಸಿ ಇಟ್ಕೊಬಿಡ್ತಾರೆಲ್ಲ ಪೂರ್ತಿ. ನಾಳೆ ಸಿಗಾಕೊಂಡ್ರೆ ನೀವೇ ಜವಾಬ್ದಾರಿ, ಅಷ್ಟೇ, ನಿಮ್ಮ ಕತೆ ಮುಗೀತು. ಆಮೇಲೆ ನಾವೇ ಕಮ್ಮ ನೋಡಿದ್ಬಿಡ್ತೀವಿ ಇಲ್ಲಿಂದ ಬಳ್ಳಾರಿಗೆ, ನಿಮ್ಮನ್ನ ಮುಗೀತು ನಿಮ್ಮ ಕತೆ ಅಂದ್ಬಿಟ್ಟು ನಮ್ಮ ಮಕ್ಕಳು ಏನು ಭೂಮಿಗೆಲ್ಲ ಬಗದು ನನ್ನ ಮಕ್ಕಳು ಬಿಲ ಹೊಡೆದು ಇಟ್ಬಿಡ್ತಾರೆ ಎಲ್ಲನೂ ನೀವು ಮನೆ ಬರ ಅಂದ್ಬಿಟ್ಟು ಅಂತ. ಹಂಗೆ ಈ ಥರದ ಒಂದು ಕಾರ್ಯಕ್ರಮಗಳಲ್ಲಿದೆ. ಅದನ್ನೆಲ್ಲ ನಿಲ್ಲಿಸ್ಬೇಕು, ವ್ಯವಹಾರ ನಿಲ್ಲಿಸ್ಬೇಕು, ಒಂದು ಫೋನ್ ನಿಲ್ಲಿಸ್ಬೇಕು. ಫೋನ್ ನಿಲ್ಲಿಸ್ಬಿಟ್ರೆ, ಫೋನ್ ಇಲ್ಲದೆ ಹೋಗ್ಬಿಟ್ರೆ ವ್ಯವಹಾರ ಕಮ್ಮಿ ಕರ್ಕೊಂಡೇ ಬರಬೇಕಲ್ಲ ಜನನ. ಇಂಥ ಗಾಂಚಲಿ ಹೊಡಿತಕ್ಕಂಥ ಒಂದು 100 ಜನನ ಬೆಂಗಳೂರಿಂದ ಖಾಲಿ ಮಾಡಿಸ್ಬಿಟ್ರೆ, ಅಂದರೆ ದೂರದ ಜೈಲುಗಳಿಗೆ ಹಾಕಬೇಕು. ಈಗೇನು ವಿಡಿಯೋ ಕಾನ್ಫರೆನ್ಸ್ ಇದೆ ಕೋರ್ಟ್ಗಳಿಗೆ, ಈಗೇನು ಎಲ್ಲ ಕೋರ್ಟ್ ಟೈಮಲ್ಲೂ ಅವ್ರೇನು ಕೋರ್ಟ್ಗೆ ಅಪಿಯರ್ ಆಗುವಂಗಿಲ್ಲ. ಕೋರ್ಟಲ್ಲಿ ಆಗಬೇಕು ಅಂತಂದರೆ ಎವಿಡೆನ್ಸ್ ಟೇಬಲ್ ಮಾತ್ರ, ಟ್ರಯಲ್ ಟೇಬಲ್ ಮಾತ್ರ ಕರ್ಕೊಂಡು ಹೋಗ್ಬೇಕು. ಅದು ಬಿಟ್ಟರೆ ಇನ್ನು ಉಳಿದು ಟೈಮಲ್ಲೆಲ್ಲ ಬರೀ ಹಿಯರಿಂಗ್ ಇದ್ದಾಗೆಲ್ಲ ಕೋರ್ಟಲ್ಲಿ ವಿಡಿಯೋ ಕಾನ್ಫರೆನ್ಸಲ್ಲೇ ಮುಗಿದೋಗ್ತದೆ. ಅದರಿಂದ ಬೆಂಗಳೂರಿನಲ್ಲಿ ಅಂಥವ್ರನ್ನ ಮಾತ್ರ ಇಟ್ಕೋತಾರೆ, ಯಾರು ಒಳ್ಳೆ ಹಾಲು ಕರೀತಾರಲ್ಲ ಅಂತ. ಈ ಕೆಲಸಕ್ಕೆ ಬರ್ದು ವೇಸ್ಟ್ ಬಾಡಿಗಳೆಲ್ಲ ಆ ಕಡೆ ಈ ಕಡೆ ಕಳಿಸ್ತಾರೆ. ಇದು ಉಲ್ಟಾ ಆಗಿದೆ. ಕರೆಕ್ಟ್. ಅದನ್ನು ನೋಡ್ಕೋಬೇಕು ಅಷ್ಟೇ. ಮೇಲ್ಮಟ್ಟವ್ರು ಈಗ ಒಬ್ಬರು DG ಇದ್ದಾರೆ ಜೈಲಿನವ್ರು, ಮೇಲ್ಪಟ್ಟವರು. ಅದ್ರ ಕೆಳಗಡೆ ಇನ್ಯಾರು ಇರ್ತಾರೆ. ಅವರು ಇಡೀ ರಾಜ್ಯದ ಎಲ್ಲ ಥರವಾದಂಥ ಚಟುವಟಿಕೆ, ಖರ್ಚು, ಎಕ್ಸ್ಪೆಂಡಿಚರು, ಆದಾಯ, ಎಷ್ಟು ಜನ ಹೋದ್ರು, ಎಷ್ಟು ಜನ ಸತ್ತರು, ಎಷ್ಟು ಜನ ಸೂಸೈಡ್ ಮಾಡಿಕೊಂಡ್ರು, ಏನೇನು ಪ್ರೋಗ್ರಾಮ್ ಮಾಡಿಸ್ತಾವ್ರೆ, ಅವ್ರಿಗೆ ಇನ್ನೇನೇನೆಲ್ಲ NGOಗಳಿಂದ ಪ್ರೋಗ್ರಾಮ್ಗಳಾಗಬೇಕು, ಅದರಲ್ಲೇ ಅವ್ರು ಮಾನಿಟ್ರ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು. ಅವ್ರಿಗೇನು ಒಂದಿರಲ್ವಲ್ಲ ಪೂರ್ತಿ. ಆಮೇಲೆ ಏನು ಪ್ರತಿ ದಿವಸ ಹೋಗಿ ಎವ್ರಿ ಡೇ ಹೋಗಿ ಜೈಲೊಳಗಡೆ ಬಂದೇ ಬರ್ತಾರೆ ಅಂತ ಆದರೆ ಹಿಂದಿನ ದಿವಸನೇ ಸುಣ್ಣ ಬಣ್ಣ ಹೊಡಿ ಪ್ರಾರಂಭ ಮಾಡ್ತಾರಲ್ಲ, DG ಬರ್ತಾರೆ ಅಂತ. ಓಕೆ. ಒಳಗಡೆ ಗಿಡ ಆಳು ಮೂಳು ಎಲ್ಲ ಕಸ ಗುಡಿಸಿ ಎಲ್ಲ ಮಾಡಿಬಿಡ್ತಾರೆ ಪೂರ್ತಿ. ಈ ಎಲ್ಲ ಕಡೆ ಇದ್ದಾವೆ ಇವು. ಈಗ ನಮ್ಮ ಕಮಿಷನರ್ ಬರ್ತಾರೆ, ಸ್ಟೇಷನ್ಗೆ ವಿಸಿಟ್ ಕೊಡ್ತಾರೆ ಅಂತ ನಾವು ಹೆಂಗೆ ಮಾಡಿರ್ತೀವಿ ಪೊಲೀಸ್ ಸ್ಟೇಷನ್, ಏನು ಕೈಗೆ ಸಿಗಬಾರ್ದು, ಅವ್ರ ಕೈಗೆ ಕೆಟ್ಟದ್ದು ಹಂಗೆ ಮಾಡಿಟ್ಬಿಡ್ತೀವಲ್ವಾ. ಓಕೆ. ಹಾಂ, ಏಕಾಕಿ ಒಂದು ದಿವಸ ದಡ ಅಂತ ಬಂದು ಕೂತ್ಬಿಟ್ರೆ ಅಲ್ಲಿ ಬೇರೆ ಥರನೇ ಸಿನಾರಿಯೋಗಳು ಇರ್ತವೆ. ಓಕೆ. ಹಾಗೆ ನನ್ನ ಲೆಕ್ಕದಲ್ಲಿ ಆ ಒಳಗಡೆ ಸಂಪಾದನೆ ನಿಲ್ಲಿಸ್ಬೇಕು. ಆ ಸಂಪಾದನೆ ಸಿಕ್ಕಾಬಟ್ಟೆ ನಡೀತದೆ. ಆ ಒಳಗಡೆ ಸೆಟ್ಲ್ಮೆಂಟ್ಗಳು, ಎದುರಿಸುವಂಥದ್ದು, ಸಂಪಾದನೆಗಳು, ನೀನು ಅವ್ರು ಕೊಡೋ ದುಡ್ಡು, ನೀನು ಇಸ್ಕೊಬಾ, ಈ ಥರದ್ದೆಲ್ಲ ನಡೀತಾ ಇರ್ತದೆ. ಅದನ್ನೊಂದು ನಿಲ್ಲಿಸ್ಬಿಟ್ರೆ
ಇವ್ರು ಏನಾರ ಚಿತ್ರಾನ್ನಾರ ತಿನ್ನಲಿ ಬಿರಿಯಾನಿಯಾರ ತಿನ್ನಲಿ ಸರ್ ಒಳಗಡೆ ಅವ್ರ ಮುಗಿತ ಅವರು ಹಂಗೆ ಕ್ರಶ್ ಆಗಿ ಹೋಗ್ಬಿಡ್ತಾರೆ. ಒಂಥರ ಒಳ್ಳೆ ಐಡಿಯಾ ಸರ್ ಇದು ಆ್ಯಕ್ಚುಲಿ. ಅಂದರೆ ಯಾಕೆಂದರೆ ಈಗ ನೀವು ಈ ವ್ಯಕ್ತಿ ಸೇಫ್ ಆಗೂ ಇದ್ದಾನೆ, ದುಡ್ಡು ಸಂಪಾದನೆ ಮಾಡ್ತಾನೆ. ಹೊರಗಡೆ ಅವನು ಮಾಡ್ಬೇಕಾದ್ರೆ ಅವನು ರಿಸ್ಕ್ ಇರುತ್ತೆ ಅವನಿಗೆ. ಹೌದು, ಯಾರು ಹೊಡಿಬೋದು, ಬಟ್ ಇಲ್ಲಿ ಯಾರು ಹೊಡೆಯೋಕ್ಕೂ ಬರಲ್ಲ. ಯಾರು ಹೊಡಿಯಲ್ಲ ಸರ್. ಈ ಒಳಗೆ ಕುಂತೆ ಜಾಸ್ತಿ ಸಂಪಾದನೆ ಮಾಡ್ತಾರೆ. ನಾವು ನೋಡಿದೀವಲ್ಲ, ನಾವು ಕೇಳಿದೀವಲ್ಲ ಕಿವಿಯಾರೆ ನಮ್ಮ ಮಾಡುವಂಥ ಡೀಲ್ಗಳನ್ನೆಲ್ಲ. ಡಿ ರವಿ ಅಂತ ಅವನು ಜೈಲಲ್ಲೇ ಕೂತ್ಕೊಂಡು ಡೂಪ್ಲಿಕೇಟ್ ಡಿಗಳನ್ನ 100 ಕೋಟಿ 100 ಕೋಟಿ ಅಷ್ಟನ್ನ ಹೊರಗಡೆ ಸರ್ಕ್ಯುಲೇಟ್ ಮಾಡ್ತಿದ್ದೆ. ಈ ಕವಳನೆ ಈಗೇನು ನಾವು ಮಾತಾಡ್ತೀವಲ್ಲ, ಇವನೇ ಒಂದು ಕೇಸಲ್ಲಿ ನಮ್ಮ ಕೈಗೆ ಹಿಡ್ಕೊಂಡು ಸಿಗಾಕೊಂಡ, ಹೋಗಿ ಡೂಪ್ಲಿಕೇಟ್ ಡಿ ಕೊಟ್ಟು ಕಮರ್ಷಿಯಲ್ ಸ್ಟ್ರೀಟ್ ಒಳಗಡೆ ಅವ್ನ ಶಿಷ್ಯ ಇವನು. ಹಂಗೆ ಏನೇನೆಲ್ಲ ನಡೀತಾವೆ ಸರ್ ಒಳಗಡೆ. ₹1 ಸರ್ ಅವ್ರಿಗೆ ಸಿಗದೇ ಇರೋ ಥರ ಮಾಡಿಬಿಟ್ರೆ ಭತ್ತದ ಬೆಳೆಗೆ 1 ತಿಂಗಳು ನೀರು ಬಿಡದೆ ಹೋದ್ರೆ ಹಂಗಾಗುತ್ತೆ, ಭತ್ತ ಹಂಗಾಗ್ಬಿಡ್ತಾರೆ. ಅದನ್ನ ಮಾಡಕ್ಕೆ ಮತ್ತೆ ಏನು ಸರ್ ತೊಂದರೆ ಅಂದರೆ ಮನಸ್ಥಿತಿ ಬೇಕು, ಆಮೇಲೆ ಅದನ್ನೆಲ್ಲ ನಿಗ್ರಹಿಸುವಂಥ ಶಕ್ತಿ ಬೇಕಲ್ಲಿ, ಆಮೇಲೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರುವಂಥವ್ರು ಬೇಕಲ್ಲಿ. ಮೊಬೈಲು ಅಂದರೆ ಕಮಿಟ್ಮೆಂಟ್ ಬೇಕು ಸರ್, ತುಂಬ ಅಲ್ಲಿಗೆ ಹೋಗ್ಬೇಕು ಕೆಲಸ ಮಾಡಬೇಕು ಅಂದಾಗ. ಆಮೇಲೆ ಆರೋಪಗಳು ನಿಮಗೆ ಒಂಥರ ರಾಮಬಾಣ ಬಂದಂಗೆ ಬರ್ತವೆ, ಅದನ್ನೆಲ್ಲ ಎದುರಿಸೋಕ್ಕೂ ರೆಡಿ ಇರಬೇಕು ನೀವು. ಆರೋಪಗಳನ್ನೆಲ್ಲನೂ ಇಷ್ಟು ಬಂದ್ಬಿಡ್ತಾವೆ ಆರೋಪಗಳಂದ್ರೆ ನಿಮ್ಮ ಮೇಲೆ. ನೀವು ದುಡ್ಡು ತಿಂತಾ ಇದ್ದೀರಿ, ಬೆಳೆಕಾಳು ನಿಮ್ಮ ಬೆಳೆ ಸಾರು ನಿಮ್ಮ ಮನೇಲಿ ಇಲ್ಲಿ ಬೆಳೆ ತೊಗೊಂಡು ಹೋಗ್ತಾ ಇದ್ದೀರಿ, ಇಲ್ಲಿ ಅಕ್ಕಿಲೆ ಅನ್ನ ಮಾಡ್ತಾ ಇದ್ದೀರಿ, ಎಲ್ಲ ಪ್ರಾರಂಭ ಮಾಡಿಬಿಡ್ತಾರೆ ನಿಮ್ಮ ಮೇಲೆ. ಟೈಟ್ ಮಾಡಿಬಿಟ್ರಲ್ಲಿ ನಿಮ್ಮ ನೆಮ್ಮದಿಯಾಗೇ ಇರೋಕ್ಕೆ ಬಿಡೋದಿಲ್ಲ. ಆಮೇಲೆ ಈ ಮೇಲವರೆಲ್ಲ ಏನು ಮಾಡ್ತಾರೆ, ಈ ಗ್ಯಾರಂಟಿ ಅವರು ಇಷ್ಟು ಜನ ಹೇಳ್ತಾ ಇದ್ದೀರಿ ಮಾಡ್ತಾ ಇದ್ದಾನೆ ರೀ, ಈ ಆರೋಪದಿಂದ ನೀವು ನುಣ್ಚ್ಕೊಳ್ಳೋಕ್ಕೆ ಆಗೋದಿಲ್ಲ. ಆ ಮಟ್ಟದ ಆರೋಪ ಮಾಡಿಬಿಡ್ತಾರೆ ಜೈಲಿನವ್ರ ಮೇಲೆ. ನೀವು ಈ ಥರ ಎಲ್ಲ ಟೈಟ್ ಮಾಡೋಕ್ಕೆ ಹೋಗ್ಬಿಟ್ರೆ ಪೂರ್ತಿ. ಇದನ್ನೆಲ್ಲ ಮಾಡಬೇಕು ಅಂದರೆ ಅದು ನಾನು ಹೇಳಿಲ್ವ ನಿಮಗೆ, ಇದು ಕೂತ್ಕೊಂಡು ಚರ್ಚೆ ಆಗಬೇಕು ಈ ವಿಚಾರ. ಏನಾದರೂ ಆಗಲಿ ನೀನು ಏನಾದರೂ ಮಾಡಿ ನಿಲ್ಲಿಸ್ಬೇಕಿದ್ದನ್ನು. ಅದು ಹೆಂಗೆ ನಿಲ್ಲಿಸ್ತೀಯೋ ನಿಲ್ಲಿಸಪ್ಪ. ನಿನ್ನ ಮೇಲೆ ಅದೇನೇ ಆರೋಪ ಬರಲಿ, ಅದೇನೇ ಬರಲಿ, ಅದೇನೇ ನಡೀಲಿ ಜೈಲಿನಲ್ಲಿ ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದೆಲ್ಲ ಬಂದಾಗ ಯಾರಾದರೂ ಕಮಿಟೆಡ್ ಸೂಪರ್ಡೆಂಟ್ಗಳು ಬರಬೇಕು ಅಲ್ಲಿಗೆ. ಈಗ ನಾವು ನೋಡಿ ಸರ್, ಇವೊಂದರಲ್ಲಿ ಕೇಸ್ ಒಳಗಡೆ ಆರ್.ಎನ್. ಶೆಟ್ಟಿ ಕಿಡ್ನ್ಯಾಪಿಂಗ್ ಕೇಸ್ ಒಳಗಡೆ 96, 97, 98ರಲ್ಲಿ ಆದಂಥ ಹುಬ್ಳಿ ಕೇಸ್ ಒಳಗಡೆ ಒಬ್ಬ ಆರೋಪಿ ಜೈಲಲ್ಲಿದ್ದವನ್ನ ನಾವು ಕರ್ಕೊಂಡು ಎಲ್ಲಿಂದ ಅಲಹಾಬಾದ್ ನೈನಿ ಸೆಂಟ್ರಲ್ ಜೈಲಲ್ಲಿ ಇದ್ದವನ್ನ ಅವನು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಈ ಕೇಸಲ್ಲಿ ಇವನು ಕಿಡ್ನಾಪ್ ಮಾಡೋಕ್ಕೆ ಹೋದಾಗ ಹುಬ್ಳಿ ಆರ್.ಎನ್. ಶೆಟ್ಟಿ ಸತೀಶ್ ಶೆಟ್ಟಿನ ಕಿಡ್ನ್ಯಾಪ್ಗೆ ಪ್ರಯತ್ನ ಪಟ್ಟು ಕೊನೆಗೆ ಆಗದೆ ಹೋಗಲ್ಲ, ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಅದು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತೀವಿ. ಬಬ್ಲು ಶ್ರೀವಾಸ್ತವ್ ಅನ್ನುವಂಥ ಒಬ್ಬ ಜೈಲಲ್ಲಿ ಕೂತ್ಕೊಂಡಂಥ ನೈನಿ ಸೆಂಟ್ರಲ್ ಜೈಲಿದ್ದಂಥ ವ್ಯಕ್ತಿನ ನಮಗೆ ಕೊಡದೆ ಹೋಯ್ತಾರೆ. ನಮಗೆ ಬೇಕು ಇವನು ಅಂದರೆ ಅದೇನು ಕೇಸ್ ಹೋಗ್ರಿ ಅಂದ್ಬಿಡ್ತಾರೆ. ಅದಾದಮೇಲೆ ಅಲ್ಲಿಗೊಬ್ಬ ಭಾಳ ಪ್ರಾಂಪ್ಟ್ ಅಧಿಕಾರಿ ಬರ್ತಾನೆ, ಜೈಲ್ ಸೂಪರ್ಡೆಂಟು. ಎಲ್ಲಿ ನೈನಿ ಆವಾಗ ಇವನು ಒಂದು ಟವರ್ ಹಾಕ್ಸ್ಕೊಬಿಟ್ಟಿರ್ತಾನೆ. ಆ ಹೊಳೆಯಿಂದ ಆ ಕಡೆ ಸೈಡ್ ಇದೆ ಅದು. ಆ್ಯಕ್ಚುಲಿ ಕಲ್ಕಟ್ಟಾದಲ್ಲಿ ಹೂಗ್ಲಿ ನದಿ ಬರ್ತದಲ್ಲ, ದೂರದಲ್ಲಿ ಇದೆ. ಅಲ್ಲಿಗೆ ಟವರ್ ಇವ್ರಿಗೆ ಮೊಬೈಲ್ ಸಿಗ್ತಾ ಇರಲಿಲ್ಲ. ಅವನು ಇನ್ಫ್ಲೂಯೆನ್ಸ್ ಮಾಡಿ ಟವರ್ ಹಾಕ್ಸ್ಕೊಂಡಿದ್ದಾನೆ ರಿಪೀಟರ್ನ. ಅದಾದಮೇಲೆ ಸಿಕ್ಕಾಬಟ್ಟೆ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ ಅಂತೆಲ್ಲ ಗೊತ್ತಾಗ್ಬಿಟ್ಟು ಆ ಜೈಲ್ ಸೂಪರ್ಡೆಂಟು ಎಲ್ಲ ಪೂರ್ತಿ ಟೈಟ್ ಮಾಡಿ ಎಲ್ಲ ಅವನನ್ನು ಏನೂ ಇಲ್ದಂಗೆ ಮಾಡಿಬಿಟ್ಟು ಅವನನ್ನು ಪಿಥೋರ್ಗರ್ ಜೈಲ್ ಬರುತ್ತೆ, ಹಿಮಾಚಲ್ ಪ್ರದೇಶಕ್ಕೆ ಕಳಿಸ್ಬಿಡ್ತಾರೆ ಅವನ್ನ. ಅಲ್ಲಿ ಏನಿಲ್ಲ, ಅಲ್ಲಿ ಏನು ಸಿಕ್ಕುವುದಿಲ್ವಂತ, ಅಲ್ಲಿ ಯಾವುದೇ ಥರವಾದಂಥ ಚಟುವಟಿಕೆಗಳೇನೂ ಆಗಲ್ಲ. ಅಲ್ಲಿ ಅಲ್ಲಿಗೆ ಆದಮೇಲೆ ಅವ್ನು ಕಳಿಸ್ಕೊಟ್ಟು ಆದ ತಕ್ಷಣವೇ ಅವನ್ನ 1-1.5 ತಿಂಗಳಿಗೆ ರಸ್ತೆಯಲ್ಲಿ ಬರ್ತಾ ಇದ್ದಾಗ ಫೈರ್ ಮಾಡಿಬಿಟ್ಟು ಸಾಯಿಸ್ಬಿಡ್ತಾರೆ. ಆ ಸೂಪರ್ಡೆಂಟ್ನ, ಜೈಲ್ ಸೂಪರ್ಡೆಂಟ್ನೇ ಕೊಂದಾಕ್ಬಿಡ್ತಾರೆ. ಅಂದರೆ ಮಾಫಿಯಾ ಜಗತ್ತು. ಕೊನೆಗೆ ಅವ್ರು ಸಿಕ್ಕಿದ್ರು. ಆಮೇಲೆ ಅವ್ರಿಗೆ ಇನ್ನೂ ಡೆತ್ ಪೆನಾಲ್ಟಿಯಾಗಿ ಒಳಗಡೆನೇ ಇದ್ದಾರೆ. ಆ ಕೇಸಲ್ಲಿ ಇವನು ಬಬ್ಲು ಶ್ರೀವಾಸ್ತವ್ ಇದ್ದಾನೆ, ಪ್ರೂವ್ ಆಗ್ತದೆ, ಅದು ಬೇರೆ ವಿಚಾರ. ಬಟ್ ಯಾವ್ಯಾವ ಮಟ್ಟಕ್ಕೆ ಒಳಗಡೆ ಕೂತ್ಕೊಂಡಂಥವ್ರು ಆಲೋಚನೆಗಳು ಮಾಡ್ತಕ್ಕಂಥದ್ದು, ಅವ್ರು ಹೆಂಗೆ ಬರ್ತಾವೆ ಅವೆಲ್ಲ ಅನ್ನುವಂಥದ್ದು. ಆ ಕಾರಣಕ್ಕೆ ಇವರೇನು ಇರ್ತಕ್ಕಂಥವ್ರೇನು ಹೊಸ ರೌಡಿಗಳೇನಲ್ಲ, ಇಂಥವ್ರನ್ನೆಲ್ಲ ತುಂಬ ಜನಗಳ ನಾವೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಎಲ್ಲೋ ಸಿಗಾಕೋತಾರೆ, ಇಲ್ಲ ಆನ್ ಕೈಗೋ ಸಿಗಾಕೋತಾರೆ, ಓಡಿಸ್ಕೋತಾರೆ, ಇಲ್ಲ ಹೊಡಿತಾರೆ, ಏನೋ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇದು ಪರ್ಮನೆಂಟು ಪೋಸ್ಟ್, ಇದು ನಂದು, ಇದೆಲ್ಲ ಇದು ನಂದು ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿರಲ್ಲ. ಎಲ್ಲ ರೌಡಿಗಳನ್ನ ಭಾಳ ಕ್ಲಾಸ್ ರೌಡಿಗಳು ಅಂತೇನು ಬೆಂಗಳೂರು ಸಿಟಿ ಕಮಿಷನರ್ ರೇಟಲ್ಲಿ ಮಾಡ್ಕೊಂಡಿರ್ತಾರೋ ಅವ್ರನ್ನ ಬೆಂಗಳೂರು ಸಿಟಿನಲ್ಲಿ ಇಡಬಾರ್ದು. ಆ್ಯಕ್ಚುಲಿ ಕ್ಲಾಸ್ ಬಿ ಕ್ಲಾಸ್ ಇದ್ಕೊಂಡು ನೋ ಪ್ರಾಬ್ಲಮ್. ಕ್ಲಾಸ್ ಅವ್ರು ಇದ್ದಾರೆ ಅಂತಂದರೆ ಅವ್ರು ಬೆಂಗಳೂರಿನಲ್ಲಿ ಇಡಬಾರ್ದು ಅಂತೇಳಿ ಒಂದು ತೀರ್ಮಾನ ತಗೊಂಡು ಇವರೇ ಲಿಸ್ಟ್ ಕೊಡಬೇಕು ಕಮಿಷನರ್ ರೇಟಲ್ಲೇ. ನೋಡಪ್ಪ ಇಂಥವ್ರನ್ನ ಅರೆಸ್ಟ್ ಮಾಡಿ ಕಳಿಸ್ತಾ ಇದ್ದೇನೆ, ಬೆಂಗಳೂರಿನಲ್ಲಿ ಇಡಬಾರ್ದು ಅಂತ DG ಅವ್ರ ಮುಖಾಂತರ ಒಂದು ಆದೇಶ ಹೋಗಿ ಜೈಲಿನವ್ರಿಗೆ ಇವನ್ನೆಲ್ಲ ಹಾಕ್ತಿರಿ, ದೂರ ಹಾಕ್ಬಿಡಿ ಅಷ್ಟೇ. ಬೆಳಗಾಮೋ ಬೀದರೋ ಎಲ್ಲ ಹಾಕ್ತಿರೋ ಅಲ್ಲಿ ಕಳಿಸ್ಕೊಡಿ. ಅಂದರೆ ಕಮ್ಯುನಿಕೇಷನ್ ಆದರೂ ಹೋಗ್ತದಲ್ಲ. ಆಗ ರೆಗ್ಯುಲರಾಗಿ ಡೈಲಿ ಹೋಗಿ ವಿಸಿಟ್ ಮಾಡ್ತಾರಲ್ಲ, ಅವರೆಲ್ಲ ಕಟ್ಟಾಕ್ಬಿಡ್ತಾರಲ್ಲ.
ಅಂದರೆ ಈ ಮನುಷ್ಯನ ರ್ಯಾಪೋರ್ಟ್ ಕಮ್ಮಿ ಆಗಿಬಿಡ್ತದಲ್ಲ, ಅಲ್ಲಿ ಮಾತಾಡೋ ವಿಚಾರ, ಅಲ್ಲಿ ಫೋನಲ್ಲಿ ಮಾತಾಡ್ಕೊಳ್ಳೋ ವಿಚಾರ ಅದು ಬೇರೆದು, ಬಟ್ ರ್ಯಾಪೋರ್ಟ್ ಹೋಗ್ಬಿಡುತ್ತಲ್ಲ. ಆ ಸೆಕ್ಯೂರಿಟಿಯಿಂದ ಝೂನಿಂದ ಆಚೆ ಕಳಿಸ್ದಂಗೆ ಆಗ್ತದಲ್ಲ. ಈ ಥರದ ಬದಲಾವಣೆಗಳು ಒಳಗಡೆ ಆಗಬೇಕು ಸರ್. ಎಸ್ ಸರ್. ಸೊ ಹಾಗೆ ಸುಮಾರು ವಿಚಾರಗಳನ್ನ ನಮ್ಮ ಉಮೇಶ್ ಸರ್ ಹೇಳಿದರು. ಒಂದಷ್ಟು ಆಗಲ್ಲ, ಸಾಧ್ಯ ಇಲ್ಲ, ತುಂಬ ಕಷ್ಟ ಅನ್ನೋ ಮಾತನ್ನು ಹೇಳಿದರು. ಒಂದಷ್ಟು ಆಗೇ ಆಗುತ್ತೆ, ಮಾಡೋಕ್ಕೆ ವ್ಯಕ್ತಿ ಬೇಕು, ಶಕ್ತಿ ಇರುವಂಥ ವ್ಯಕ್ತಿ ಬೇಕು ಅನ್ನೋ ಮಾತನ್ನು ಹೇಳಿದರು. ಅದಕ್ಕೆ ಸಪೋರ್ಟ್ ಕೊಡುವಂಥ ಹೈಯರ್ ಆಫೀಸರ್ಗಳು ಬೇಕು ಅಂತ ಹೇಳಿದರು. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಈ ವಿಚಾರಗಳನ್ನ ಅಂತ ಹೇಳ್ತಾ ಸರ್, ತುಂಬ ಧನ್ಯವಾದಗಳು ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈ ವಿಚಾರನ ತುಂಬ ಮುಕ್ತವಾಗಿ ಸರ್ ಮಾತಾಡಿದ್ದಾರೆ, ಎಲ್ಲವನ್ನೂ ಹಂಚ್ಕೊಂಡಿದ್ದಾರೆ. ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶೇಖ್ ಸ್ಟುಡಿಯೋ, ನೋಡ್ತಾರೆ ಆಫೀಸರ್ ಕಾರ್ಯಕ್ರಮ. ನಮಸ್ಕಾರ.